ವೀರಭದ್ರ ಭದ್ರಕಾಳಿ ರಾಮದೇವಿ ನನ್ನ ಆತ್ಮೀಯ ಕಲಾವಿದರೇ, ನೂತನ ಗಟ್ಟಿ ನೀರಿನ ಲೋಕಾರ್ಪಣಾ ಕಾರ್ಯಕ್ರಮ ಹಾಗೂ ವೀರಭದ್ರನ ಜಾತ್ರಾ ಮಹೋತ್ಸವದ ಪುರಾಣೋತ್ಸವದಲ್ಲಿ ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರಲ್ಲಿ, ಸ್ವಾಮಿಗಳಲ್ಲಿ, ದಾಸೋಹಿಗಳಲ್ಲಿ ತಮ್ಮೆಲ್ಲರಲ್ಲಿ ನಿನ್ನೆ ದಿವಸ ವೀರಭದ್ರನ ಉಪದೇಶವನ್ನ ಆಲಿಸ್ತಾ ಇದ್ದೀವಿ. ವೀರಭದ್ರ ವಿಭೂತಿಯ ಮಹತ್ವವನ್ನ ಎಲ್ಲ ಋಷಿಮುನಿಗಳಿಗೆ ತಿಳಿಸ್ತಾ ಇದೆ. ವಿಭೂತಿ ಅವರೋಗವನ್ನ ನಿವಾರಣೆ ಮಾಡತಕ್ಕಂಥದ್ದು. ಆ ವಿಭೂತಿ ಸತ್ತು ಹೋಗಿರತಕ್ಕಂಥ ವ್ಯಕ್ತಿಯನ್ನ ಬದುಕಿಸುವಷ್ಟು ಶಕ್ತಿ ಇದೆ. ಅದಕ್ಕೆ ಕರುಣಿ ದೇವರನ್ನ ಮತ್ತೆ ಬದುಕಿಸಿ ತೋರಿಸಿರ್ತಕ್ಕಂಥದ್ದು ವಿಭೂತಿ. ಅಂಥ ವಿಭೂತಿ ಇವತ್ತಿನವರೆಗೂ ತನ್ನದೇ ಆದಂತಹ ಮಹಿಮೆಯನ್ನ ಉಳ್ಳಂತಹದ್ದಾಗಿದೆ. ಆ ಭಸ್ಮ ಮಹಿಮೆಯನ್ನ ವೀರಭದ್ರ ತನ್ನ ಶ್ರೋತೃಗಳಾಗಿರ್ತಕ್ಕಂಥ ಋಷಿ ಮುನಿಗಳಿಗೆ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ವಿಭೂತಿ ಭಸ್ಮ ಶಿವನ ಮೈಗಳಾಗಿದ್ದರೂ ಕೂಡ ಆ ಶಿವನೇ ಸ್ವತಃ ಭಸ್ಮವನ್ನ ತ್ರಿಪುಂಡ ಧಾರಣ ಮಾಡ್ತಾರೆ. ತ್ರಿಕಾಲದಲ್ಲಿಯೂ ಕೂಡ ಆ ಭಸ್ಮವನ್ನ ಧಾರಣ ಮಾಡಿ ಆ ಭಗವಂತನೇ ಜಗತ್ತಿಗೆ ಬೆಳಕಾಗಿರ್ತಕ್ಕಂಥದ್ದು. ತ್ರಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮಿವ ಬಂಧನಾನ್ ಮೃತ್ಯೋ ಮುಕ್ಷೀಯಮಾಮೃತ. ಇದು ಮೃತ್ಯುಂಜಯನ ಮಂತ್ರ. ಭಸ್ಮವನ್ನ ಧಾರಣ ಮಾಡಲಿಕ್ಕೆ ಮೃತ್ಯುಂಜಯನ ಮಂತ್ರವನ್ನೇ ಉಪಯೋಗಿಸ್ತಾರೆ. ಹೆಂಗ ಸೌತಿ ಬಳ್ಳಿ ಒಳಗ ಸೌತಿಕಾಯಿ ಬೆಟ್ಟ ಬಳಗದ ಹಣ್ಣು ಹಾಕು ಅಂತ ಹೇಳ್ತಂದ್ರ ಕಾಯಿಗೂ ಮತ್ತು ತುಂಬಿಗೂ ಸಂಬಂಧ ಇಲ್ಲದಂಗ ಕಳಚಿ ಬೀಳುತ್ತದೆ. ಉರ್ವಾರಕ ಮಿವಬಂಧನ ತನ್ನ ತಾನ ಹೆಂಗ ಸಂಬಂಧ ಕಳ್ಕೊಂತೈತಲ್ಲ ಹಂಗ ಭವದ ಬಳ್ಳಿಗೆ ಬಂದ ಬಳಿಕ ಜೀವ ಬ್ರಹ್ಮನನ್ನ ಧ್ಯಾನಿಸಿ ಭವದ ಬಳ್ಳಿಯ ಸಂಬಂಧವನ್ನ ಕಳ್ಕೋಬೇಕಲ್ಲ. ಹಾಗ ಭಸ್ಮವನ್ನ ಧಾರಣ ಮಾಡಿ ಭವದ ಬಳ್ಳಿಯ ಬೇರನ್ನ ಕಳ್ಕೊಳ್ತಕ್ಕಂಥ ಒಂದು ಉಪಾಯವನ್ನ ವೀರಭದ್ರ ಋಷಿ ಮುನಿಗಳಿಗೆ ತಿಳಿಸ್ತಾ ಇದ್ದಾರೆ. ಹಿಂದೆ ಶಿವನು ನಿತ್ಯ ಸ್ಮಶಾನದ ಬೂದಿಯನ್ನ ವಿಭೂತಿಯಂತೆ ಧಾರಣ ಮಾಡ್ತಿದ್ದಾರೆ. ಹಲವು ಜ್ಯೋತಿರ್ಲಿಂಗಗಳಲ್ಲಿ ದೇವಸ್ಥಾನಗಳಲ್ಲಿ
ಸ್ಮಶಾನ ಬೂದಿಯನ್ನ, ಹೆಣದ ಬೂದಿಯನ್ನ ಶಿವಲಿಂಗಕ್ಕ ಹಚ್ಚಲಿಕ್ಕೆ ಉಪಯೋಗ ಮಾಡ್ತಿದ್ರು. ಉಜ್ಜಯಿನಿ ಮಹಾಕಾಲ ಜ್ಯೋತಿರ್ಲಿಂಗಕ್ಕ ಅಲ್ಲಿ ಸ್ಮಶಾನದೊಳಗೆ ಸುಟ್ಟಿರ್ತಕ್ಕಂಥ ವಿಭೂತಿಯನ್ನ, ಭಸ್ಮವನ್ನ ತಗೊಂಡು ಬಂದು ಹಚ್ತಿದ್ರು. ಭಸ್ಮ ಪೂಜೆ ಅಂತ ಮಾಡ್ತಾರ್ರಿ ಉಜ್ಜಯಿನಿ ಒಳಗೆ ಮಹಾಕಾಲ ಜ್ಯೋತಿರ್ಲಿಂಗ. ಪೂಜೆ ಮಾಡಿದ ಬಳಿಕ ಎಲ್ಲ ಅಲಂಕಾರ ಮಾಡಿದ ಬಳಿಕ ಕಣ್ಣು ಮೂಗು ಅದೆಲ್ಲ ಬರೀತಾರ್ರಿ. ಆ ಲಿಂಗಕ್ಕೆ ಇಷ್ಟು ಹತ್ರ ಲಿಂಗ ಇರ್ತದೆ. ಕಣ್ಣು ಮೂಗು ಎಲ್ಲ ಬರೋದು ಅದಕ್ಕೆ ಒಂದು ಬಟ್ಟಿ ಹಾಕಿ, ಒಂದು ತಿಳುವಾದ ಬಟ್ಟಿ ಒಳಗ ಬೂದಿ ಹಾಕಿ ಆ ಬೂದಿನ ಹಂಗ ಸಿಂಪಡಿಸ್ತಾರ. ಅದಕ್ಕ ಭಸ್ಮ ಪೂಜೆ ಅಂತ ಕರೀತಾರ. ಆ ರೀತಿ ಒಳಗ ಉಜ್ಜಯಿನಿ ಮಹಾಕಾಲದ ಸ್ಮಶಾನದ ಬೂದಿ ತಗೊಂಡು ಬಂದನ ಪೂಜೆ ಮಾಡ್ತಿದ್ರು. ಇತ್ತಿತ್ತಲಾಗಿ ಬಿಟ್ಟಾರ. 108 ರೋಗದಿಂದ ಕೂಡಿರ್ತಕ್ಕಂಥ ಮನುಷ್ಯ, ಪಾಪಿ ಮನುಷ್ಯ, ಅವ ಸತ್ತ ಬಳಿಕ ಅವನ್ನ ಸುಟ್ಟು ಆ ವಿಭೂತಿಯನ್ನ ತಗೊಂಡು ಬಂದು ಲಿಂಗಕ್ಕ ಧಾರಣ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ತಿಳ್ಕೊಂಡು ಹೇಳಿ ಆ ವಿಭೂತಿಯನ್ನ ಬಿಟ್ಟು ಬೇರೆ ಕುಳ್ಳು ಬೂದಿಯನ್ನ ಉಪಯೋಗ ಮಾಡಬೇಕಾರೆ. ಕಾಶಿ ವಿಶ್ವನಾಥನಿಗೂ ಕೂಡ ಅಂಥದ್ದೇ ವಿಭೂತಿಯನ್ನ ಧಾರಣ ಮಾಡ್ತಿದ್ರು. ಅಲ್ಲಿಯೂ ಕೂಡ ಬಿಟ್ಟ. ಕಾಠ್ಮಂಡುದಲ್ಲಿ ಇರ್ತಕ್ಕಂಥ ಪಶುಪತಿನಾಥ ದೇವಸ್ಥಾನಕ್ಕೂ ಕೂಡ ಅದನ್ನೇ ಉಪಯೋಗ ಮಾಡ್ತಿದ್ರು. ಅಲ್ಲೂ ಬಿಟ್ಟ. ಹೀಗೆ ನೆಲ, ಜಲ, ಗಾಳಿಯನ್ನ ಹಾಳು ಮಾಡಿರ್ತಕ್ಕಂಥ ಮನುಷ್ಯ ಆ ನೆಲ, ಜಲ, ಗಾಳಿಯಲ್ಲಿ ಸಿಗತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಕ್ಕೆ ಬರದಂತೆ ಮಾಡಿಬಿಡ್ತಾರೆ. ಹಾಗಾಗಿ ಭಸ್ಮವನ್ನ ಈಗ ಅಷ್ಟೊಂದು ಪ್ರಮಾಣದೊಳಗ ಉಪಯೋಗಿಸ್ತಾ ಇಲ್ಲ. ಆದ್ರೆ ಈ ನಾಗ ಸಾಧುಗಳು ಅವರು ಕೆಲವೊಂದಿಷ್ಟು ಜನ ಮಾತ್ರ ಹೆಣ ಸುಟ್ಟಿರ್ತಕ್ಕಂಥ ಭಸ್ಮವನ್ನ ಮೈ ಹಚ್ಕೊಂತಾರ, ಉಪಯೋಗಿಸ್ತಾರ. ಮೈಗೆಲ್ಲ ಹಚ್ಚಿಕೊಂಡು ಅವರು ಊರೊಳಗ ಭಿಕ್ಷಕ್ಕೆ ಹೋಗ್ತಕ್ಕಂಥ ಪದ್ಧತಿ ಉತ್ತರ ಭಾರತದೊಳಗೆ ಈಗಲೂ ಕೂಡ ಇದೆ. ನಾವ್ಯಾರು ಹಚ್ಚಂಗಿಲ್ಲ ಆ ರೀತಿ ಒಳಗ. ನಮ್ಮಲ್ಲಿ ವಿಶಿಷ್ಟವಾದಂತಹ ರೀತಿ ಒಳಗ ಭಸ್ಮವನ್ನ ಮಾಡುವಂತಹ ಪದ್ಧತಿಯನ್ನ ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ವೀರಶೈವ ಆಗಮಗಳಲ್ಲಿ ಭಸ್ಮವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ನೀಡಿ ಸಾದಾ ಭಸ್ಮ, ಕ್ರಿಯಾ ಭಸ್ಮ, ಕಲ್ಪ ಭಸ್ಮ ಅಂತ ತಿಳ್ಕೊಂಡು 3 ಪ್ರಕಾರವಾಗಿ ಹೇಳಲ್ಪಟ್ಟಿದೆ. ಸಾದಾ ಭಸ್ಮ ಮಾಡತಕ್ಕಂಥ ಪದ್ಧತಿ, ಕ್ರಿಯಾ ಭಸ್ಮ ಮಾಡತಕ್ಕಂಥ ಪದ್ಧತಿ, ಕಲ್ಪ ಭಸ್ಮ ಮಾಡತಕ್ಕಂಥ ಪದ್ಧತಿ ಬೇರೆ ಬೇರೆ ಇದಾವೆ. ಇದನ್ನ ಶಿವಯೋಗ ಮಂದಿರದೊಳಗ ಹಾನಗಲ್ಲ ಕುಮಾರೇಶ್ವರರು ಶಾಸ್ತ್ರೋಕ್ತವಾಗಿ ವಿಭೂತಿಗಳನ್ನ ತಯಾರು ಮಾಡತಕ್ಕಂಥ ಪದ್ಧತಿಯನ್ನ ಜಾರಿಗೆ ತಂದರು. ಬಳ್ಳಾರಿ ಒಳಗ ಜ್ವಾಳದ ರಾಶಿ ದೊಡ್ಡನಗೌಡರು ಅಂತಿದ್ರು. ದೊಡ್ಡ ವ್ಯಾಪಾರಸ್ಥರು ಹೌದು, ಶ್ರೀಮಂತರು ಹೌದು, ಮ್ಯಾಲ ಭಕ್ತಿವಂತರು ಹೌದು. ಜ್ವಾಳದ ರಾಶಿ ದೊಡ್ಡನಗೌಡರು ಬಳ್ಳಾರಿ ಒಳಗ ನಿತ್ಯ ದಾಸೋಹವನ್ನ ನೀಡಿದರು. ಬರಗಾಲದೊಳಗ ನಿತ್ಯ ದಾಸೋಹ ಮಾಡಿದರು. ಸಾವಿರಾರು ಜನ ಬಂದು ಅವರ ದಾಸೋಹದೊಳಗೆ ಊಟ ಮಾಡಿ ಹೋಗ್ತಿದ್ರು. ಅವರು ಐಕ್ಯ ಆಗೋಕ್ಕಿಂತ ಪೂರ್ವದಲ್ಲಿ ಮುಂದೊಂದು ದಿವಸ ಈ ಜಗತ್ತಿನೊಳಗೆ ಭಸ್ಮನೇ ಸಿಗಂಗಿಲ್ಲ, ಅದಕ್ಕೆ ಈ ಭಸ್ಮದ ಕ್ಯಾಪ್ಸೂಲ್ ಮಾಡಿಡೋಣ ಅಂತ ತಿಳ್ಕೊಂಡು ಹೇಳಿ ಒಂದು ಹಗೆಯದೊಳಗೆ ಭಸ್ಮಗಳನ್ನ ತಯಾರು ಮಾಡಿ ಅದರೊಳಗೆ ಹಾಕಿ ಹಗೆಯನ್ನ ಮುಚ್ಚಿಸಿಬಿಟ್ಟಾರ. ಈಗಲೂ ಕೂಡ ಹಂಗ. ನಾನೊಂದು ಸಲ ಉಳುವಿ ಕಾಡಿನೊಳಗ ಆಕಳ ಗವಿ ನೋಡಕ್ ಹೋದಾಗ ಒಂದಿಷ್ಟ ನಮ್ಮ ಬೆಳಕಿ ಹುಡುಗರನ್ನ ಕರ್ಕೊಂಡು ಹೋಗಿದ್ದೇನೆ. ಆಕಳ ಗವಿ ಒಳಗ ಈ ಮೂಲಿ ಒಳಗ ಒಂದು ದಿಬ್ಬ ಇದೆ.
ಎಲ್ಲ ಇಳುಕಲು ಹಿಂಗ ಇತ್ತು, ಅದು ಜಾಸ್ತಿ ಇತ್ತು. ಇನ್ನು ಒಂದಿಷ್ಟು ಸಮತಟ್ಟಾರ ಮಾಡೋಣ ಅಂತ ತಿಳ್ಕೊಂಡ ನಾವು 4 ಹುಡುಗರು ಸೇರಿ ಮಚ್ಚಿ ಬಿಚ್ಚಿ ಒಯ್ದಿದ್ವಿ. ಅದನ್ನ ಮಚ್ಚಿಲಿಂದ ಕೊಚ್ಚಿ ಅದನ್ನ ಮಣ್ಣು ಹಿಂದೆ ಕೆಳದಿವಿ. ಒಳಗ ಭಸ್ಮದ ಗಟ್ಟಿ ಸಿಕ್ಕು. ಇಷ್ಟಿಷ್ಟು ಉಂಡಿ ಇದ್ವು, ಬಹಳ ಹಗುರಿದ್ವು. ಅವು ಸುಮಾರು 4 ಕೆಜಿ ಆಗಬೇಕಾಗಿರ್ತಕ್ಕಂಥ ಭಸ್ಮದ ಗಟ್ಟಿಗಳು ಅರ್ಧ ಕೆಜಿನೂ ಆಗ್ತಿದ್ದಿಲ್ಲ. ನೋಡಕ್ 4 ಕೆಜಿ, ಅರ್ಧ ಕೆಜಿನೂ ಆಗ್ತಿದ್ದಿಲ್ಲ. ಅಷ್ಟು ಹಗರಿದ್ದು ಬೆಣ್ಣಿದ್ದ ಅಂತ ಭಸ್ಮಗಳನ್ನ ಬಹಳಷ್ಟು ಜನ ಮಹಾತ್ಮರು ನೆಲದೊಳಗ ಮುಚ್ಚಿಟ್ಟಾರ. ಮುಂದಿನ ದಿನಮಾನದೊಳಗೆ ಬರ್ತಾವ. ಇವತ್ತಿಗೂ ಕೂಡ ಯಾರಾದರೂ ಮಹಾತ್ಮರು ಲಿಂಗೈಕ್ಯರಾದರು ಅಂತಂದ್ರ ಅಥವಾ ಲಿಂಗಾಯತರು ಐಕ್ಯರಾದರು ಅಂತಂದ್ರೆ ಅವರು ಸಮಾಧಿ ಮಾಡಬೇಕಾದ್ರೆ ಒಂದು 4 ಭಸ್ಮರ ಹಾಕ್ತಾರ. ಮಹಾತ್ಮರಿಗೆ ಬಾಕ್ಸ್ ಗಟ್ಟಲೆ ತಗೊಂಡು ಬಂದು ಭಸ್ಮ ಹಾಕ್ತಾರ, ಸಾವಿರಾರು ಭಸ್ಮ ಹಾಕ್ತಾರ. ಏನ್ ಮಾಡ್ತಾರ ಅಂತ ಹೇಳ್ತಂದ್ರೆ ಕುಳ್ಳನ್ನ ಸಂಗ್ರಹ ಮಾಡಿ ಅದೆಲ್ಲ ಪುಡಿ ಮಾಡಿ ಒಣಗಿಸ್ತಾರ. ಶಿವಮಂದಿರದೊಳಗೆ ಮಾಡೋ ಪದ್ಧತಿ ಹೇಳ್ತೀನಿ. ಒಣಗಿಸಿದ ಬಳಿಕ ಒಂದು ಕಡೆಗೆ ಗುಂಪಿ ಹಾಕಿ ಅದಕ್ಕೆ ಉರಿ ಹಚ್ತಾರ. ಅದೆಲ್ಲ ಸುಡ್ತೈತಿ. 1 ದಿವಸ 2 ದಿವಸ 3 ದಿವಸ ಸುಟ್ಟ ಸಂಪೂರ್ಣವಾಗಿ ಆರಬೇಕು. ಕರ್ರಗಿರಬಾರದು, ಬೆಳ್ಳಗಾಗಬೇಕು ಬೂದಿ. ಅದರೊಳಗೆ ಇದ್ಲಿ ಅಂಶ ಇಲ್ದಂಗ ಹಾಕು ಅಂತಂದ್ರೆ ಬೆಳ್ಳಗಾಗ್ತದೆ. ಬೆಳ್ಳಗಾದ ಬಳಿಕ ಅದೆಲ್ಲ ತುಂಬಿಕೊಂಡು ತಗೊಂಡ್ಬಂದು ಸಾಣಿ ಹಿಡಿತಾರೆ. ಸಾಣಿ ಹಿಡಿದು ದೊಡ್ಡ ದೊಡ್ಡ ಗಡಿಗೆ ಅದಾವ, ಗಡಿಗೆ ಒಳಗ ನೀರ್ ಹಾಕಿ ಆ ಪೌಡರ್ ಹಾಕಿ ಕಲಸ್ತಾರ. 6-7 ದಿವಸ ಮಾಡ್ತಾರೆ. 6-7 ದಿವಸ ಆದ ಬಳಿಕ ಆ ನೀರೆಲ್ಲ ಹಟ್ಟಿಸಿ ಹೋಗಕ್ಕೆ ಬಿಟ್ಟು ಆಮೇಲೆ ಪೇಸ್ಟ್ ಟೈಪ್ ಉಳ್ಕೊಂಡಿರ್ತದ. ತೆಕ್ಕೊಂಡು ಉಂಡಿ ಮಾಡಿ ಹಿಂಗೆ ಇಟ್ಕೋ ಅಂತ ಬರ್ತಾರ. ಆ ಉಂಡಿ ಮಾಡಿ ಇಟ್ಕೊಂತ ಬಂದಿದ್ದ ಅವತ್ತಿನ ದಿವಸನ ವಿಭೂತಿ ಕಟ್ಟಕ್ ಆಗಂಗಿಲ್ಲ. 24 ತಾಸು ಬಿಟ್ಟ ಬಳಿಕ ಮರುದಿವಸ ಬೆಳಿಗ್ಗೆ ಅವು ಈ ಗಡಿಗೆ ತಟ್ಟುವಂತ ಹಲಿಗಿರ್ತಾವ. ಮುಂದೆ ಹೆಂಗ ಅಗಲಿರ್ತದ, ಹಿಂದ ಹಿಡಿಕೆ ಇರ್ತದ. ಒಂದ್ ಪಾಟಿಗಲ್ಲಿ ಇಟ್ಕೊಂಡು ಒಂದೊಂದ ಉಂಡಿ ತಗೊಂಡು ಅವ್ ತಟ್ಟ ಚಲೋ ಮಾಡ್ತಾರ. ಸ್ವಲ್ಪ ತಟ್ಟಿದ ತಕ್ಷಣ ಮತ್ತೆ ತೆಳ್ಳಗಾಗ್ತದ್ರಿ, ಮತ್ತೆ ಇಡ್ತಾರ. ಮತ್ತ ಮರುದಿವಸ ಮತ್ತ ತಟ್ಟದ. ದಿನ ಕಟ್ಟಬೇಕಿಲ್ಲ ಅಂತಂದ್ರೆ ಆಡ್ಬಿಡ್ತೈತೆ, ಸೀರ್ ಬರ್ತದ. ಅದರೊಳಗ 5 ಮುಖದ್ದಿರ್ತಾವ. 6 ಮುಖದ ಮೂಲಿ ಮಾಡ್ತಾರೆ. ವಿಭೂತಿಗಳನ್ನ 6 ಮುಖಾರ ಮಾಡ್ತಾರ, 5 ಮುಖಾರ ಮಾಡ್ತಾರ. 5 ಮುಖ ಅಂತಂದ್ರೆ ಪಂಚಬ್ರಹ್ಮರನ್ನ ಪ್ರತಿನಿಧಿಸ್ತಕ್ಕಂಥ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಶಿವನ ಪಂಚಮುಖಗಳಿವು. ಆ ಶಿವನ ಪಂಚಮುಖಗಳನ್ನ ಪ್ರತಿನಿಧಿಸುವಂಥವು ಈ 5 ಮುಖಗಳನ್ನಾಗಿ ಮಾಡಿಸ್ತಾರ ಒಂದೊಂದ್ ಕಡೆ. ಇನ್ನು ಕೆಲವೊಂದಿಷ್ಟು 6 ಮುಖಗಳನ್ನ ಮಾಡ್ತಾರ. 6 ಮುಖಗಳನ್ನ ಮಾಡಿರ್ತಕ್ಕಂಥವು ಏನನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳ್ತಂದ್ರೆ ಶಟಸ್ಥಲವನ್ನು ಪ್ರತಿನಿಧಿಸುತ್ತದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಒಂದು ತತ್ವಯುತವಾಗಿರ್ತಕ್ಕಂಥ ಅರ್ಥ ಇರಬೇಕು ಆ ರೀತಿ ಒಳಗೆ ಮಾಡೋದು. ಮತ್ತೆ ಮರುದಿವಸ ಬಂದದನ್ನ ಕಟ್ಟೋದು, ಮತ್ತೆ ಮರುದಿವಸ ಬಂದದನ್ನ ಕಟ್ಟೋದು. 2-3 ದಿವಸ ಕಟ್ಟಿದ್ರೆ ಅದು ಬಿಕ್ಕೊಂಡು ಬಿಡ್ತೈತೆ. ಆ ನಂತರದನ್ನ ನೆಳಗ ಇಟ್ಟು ಒಣಗಿಸಿದ ಬಳಿಕ ಹಚ್ಚುಗೊಳಗ ಬರ್ತದ. ಇದಕ್ಕ ಸಾದಾ ಗಟ್ಟಿ ಅಂತ ಕರೀತಾರೆ. ಇನ್ನು ಕ್ರಿಯಾ ಗಟ್ಟಿ ಅಂತ ಹೇಳ್ತಂದ್ರೆ ಅದು ಬೇರೆ. ಶುದ್ಧ ಆಕಳದ ಸಗಣಿಯನ್ನ ತಗೊಂಡು ಬಂದು, ಈ ಸಾದಾ ಗಟ್ಟಿ ಅಂತಂದ್ರೆ ಎಮ್ಮಿದು ಇರ್ತದ, ಆಕಳದ ಇರ್ತದ, ಜೆಸ್ಸಿ ಆಕಳದ ಇರ್ತದ. ಜವಾರಿ ಆಕಳದು ಜವಾರಿ ಎತ್ತಿಂದ ನಡೀತೈತಿ ಅಂತ ಹೇಳ್ತೇವೆ. ಅದಕ್ಕ ಜವಾರಿ ಆಕಳದ ಸಗಣಿ ತಗೊಂಡು ಅದನ್ನ ಪರಿಶುದ್ಧವಾಗಿ ಸುಟ್ಟು ಅದನ್ನ ಗಡಿಗೆ ಒಳಗೆ ಹಾಕಿ ತಿರುವಿ ಆ ನಂತರದೊಳಗ ಅದನ್ನ ವಸ್ತ್ರಗಳಾಯ್ತು ಮಾಡೋದು. ಬಟ್ಟಿ ಹಾಕಿ ಆ ಬಟ್ಟಿ ಒಳಗೆ ಸೋಸಾದ್ರೆ, ಆ ಬಟ್ಟಿ ಒಳಗೆ ಸೋಸಿದ ಬಳಿಕ ಚಟ್ನಂತ ಉಳಿದಿದ್ದೆಲ್ಲ ಚೆಲ್ತಾರ. ತಿಳಿ ನೀರು ಕ್ರಿಯಾ ಭಸ್ಮ ಅಂತ ಹೇಳ್ತಾರೆ ಮಾಡೋದು.
ಆ ಬೂದಿನ ಬೇಷಾಗಿ ತಿರುವಿ ತಿರುವಿ ವಸ್ತ್ರಗಾಳಿಕೆ ಮಾಡೋದ್ರೆ ಬಟ್ಟಿ ಒಳಗೆ ಹಾಕಿ ಸೋಸೋದು. ಸೋಸಿದ ಒಳಗ ಏನ ತಿಳಿ ಬೀಳ್ತೈತಿ, ಆ ಬಿದ್ದಿರ್ತಕ್ಕಂಥ ತಿಳಿಯನ್ನ ನೀರು ಹಾಕಿ ಆಡಿಸಿ ಆಡಿಸಿ ಅದನ್ನ ತೆಳ್ಳಗ ಮಾಡಿ ಗಡಿಗೆ ಒಳಗಿಡೋದು. ಮತ್ತ ಮರುದಿವಸ ಅದನ್ನ ತಗೊಂಡು ಮತ್ತೆ ಸೋಸೋದ್ರಿ, ಮತ್ತೇನ ಚಟ್ಟ ಬರ್ತೈತಿ ತೆಗೆಯ, ಮತ್ತೆ ತಿಳಿಕೊಂಡಿರ್ತೈತಿ. ಅದನ್ನ 7 ದಿವಸ 10 ದಿವಸ ನೀರ್ ಹಾಕಿ ಬಿಡ್ಬೇಕ್ರಿ. ಅದ ದಿನಾ ಕೈ ಆಡಿಸ್ತಾನೆ ಇರೋದು, ನೀರ್ ಆಡಿಸ್ಬಿಡ. ಕೆನಿ ಬಂದಂಗ ಬರ್ತೈತ್ರಿ, ಕೆನಿ ಇದ್ದಾಗ ಇರ್ತೈತಿ. ಆ ಕೆನಿನ ತಗೊಂಡು ಉಂಡಿ ಮಾಡಿ ಇಡ್ತಾರ. ಉಂಡಿ ಮಾಡಿ ಇಟ್ಟ ಬಳಿಕ ಅದ್ರೊಳಗ ಒಂದು ಚೂರ್ನು ಕಡ್ಡಿ ಕಸ ಕಲ್ಲು ಏನು ಬರಂಗಿಲ್ರಿ. ಕ್ರಿಯಾಭಸ್ಮ ಅಂತ ಶುದ್ಧ ಇರ್ತದ. ಆ ನಂತರದೊಳಗ ಅದನ್ನ ಕಟದು 6 ಮುಖ ಮಾಡ್ತಾರ. 6 ಮುಖ ಮಾಡಿ ಇಡ್ತಾ ಹೋಗ್ತಾರ. ಅವು ಒಣಗಿದ ಬಳಿಕ ಮತ್ತೆ ಸುಡ್ತಾರ. ಒಣಗಿದ ಬಳಿಕ ಇನ್ನೊಂದು ಸಲ ಸುಡಬೇಕಾಗ, ಇನ್ನೊಂದು ಸಲ ಸುಟ್ಟು ಬಳಿಕ ಕ್ರಿಯಾಭಸ್ಮ ರೆಡಿ ಆಗ್ತಾವ. ಅದಕ್ಕೆ ಉಸುಕಿನ ಪೇಪರ್ ಹಾಕಿ ತಿಕ್ತಾರ. ಮತ್ ಮ್ಯಾಲಿಂದ ಒಂದು ಲೇಯರ್ ಹೋಗ್ತೈತಿ. ಉಸುಕಿನ ಪೇಪರ್ ಹಾಕಿ ತಿಕ್ಕಿ ನಮ್ಮ ಕಡೆಗೆ ಕೊಟ್ಟು ಕಳಿಸ್ತಾರ. ಒಂದು ಭಸ್ಮಕ್ಕೆ 25 ರೂಪಾಯಿ. ಆ 25 ರೂಪಾಯಿ ಭಸ್ಮ ತಗೊಂಡ್ ಬಂದೀವಿ ಅಂತ ಹೇಳಿದ್ರೆ ಕ್ರಿಯಾಭಸ್ಮ ಆಗಂಗಿಲ್ರಿ. ಅಷ್ಟಕ್ಕಾಗ ಮಠಕ್ಕೆ ತಂದ ತಕ್ಷಣ ಕ್ರಿಯಾಭಸ್ಮ ಆಗಂಗಿಲ್ಲ. ಅದು ಶುದ್ಧೀಕರಣ ಮಾಡೋದು, ಶುದ್ಧೀಕರಣ ಮಾಡಿ ಕ್ರಿಯಾಭಸ್ಮ ಮಾಡೋದು. ಅದಕ್ಕೆ ಕ್ರಿಯಾಪಾದಕ ಮಾಡ್ಕೋಬೇಕ್ರಿ. ಪೂಜೆ ಕುಂತಾಗ ಮುಂದೊಬ್ಬ ಶಿಷ್ಯ ಸಾಷ್ಟಾಂಗ ಹಾಕಿ ಕ್ರಿಯಾಪಾದಕ ಮಾಡ್ಕೊಳ್ಳಿಕ್ಕೆ ಅಪ್ಪಣೆ ಆಗ್ಬೇಕ್ರಿ ಬುದ್ಧಿ ಅಂತ ತಿಳ್ಕೊಂಡೆ ಕೇಳಿ ಎದ್ದು ಬಂದು ಮುಂದೆ ಕೂತ್ಕೊಂಡು ಮಂತ್ರ ಸಂಬಂಧಿತನಾಗಿ ಕ್ರಿಯಾಪಾದಕ ಮಾಡ್ಕೋಬೇಕು. ಈಗ ನಿಮ್ಮ ಮನೆಗೆ ಭಿನ್ನ ತೀರ್ಸಾಕ್ ಬಂದಿರತಕ್ಕಂಥ ಸ್ವಾಮಿಗಳು ಪಾದಕ ಕೊಡ್ತಾರಲ್ರಿ, ಅದು ಕರ್ಣ ಅಷ್ಟ. ಕರ್ಣ ಕೊಡ್ರಿ ಅಂತ ಹೇಳ್ತೀರ ನೀವು, ಕರ್ಣ ಕೊಡ್ತಾರ. ಕ್ರಿಯಾಪಾದಕ ಅಲ್ಲ. ಕ್ರಿಯಾಪಾದಕ ಅವ್ರಲಿಂದ ಬರಂಗಿಲ್ಲ, ಕ್ರಿಯಾಮೂರ್ತಿಗಳಿಂದ ಮಾತ್ರ ಬರ್ತದ. ಅನುಗ್ರಹ ಯಾರಿಗಾಗಿರ್ತದೆ ಅವ್ರಲಿಂದ ಮಾತ್ರ ಬರ್ತದೆ. ಬಹಳ ಸೂಕ್ಷ್ಮವಾದಂತಹ ವಿಚಾರಗಳಿವು ಧರ್ಮದ ಒಳಗಿರ್ತಕ್ಕಂಥವು. ಆ ಕ್ರಿಯಾಮೂರ್ತಿಗಳಿಂದ ಕ್ರಿಯಾಪಾದಕವನ್ನ ತಗೊಂಡ ಬಳಿಕ ಆ ಕ್ರಿಯಾಪಾದಕದೊಳಗೆ ಈ ಭಸ್ಮನ ಎತ್ತಬೇಕ್ರಿ. ಭಸ್ಮವನ್ನ ಎತ್ತಿ ಅದಕ್ಕೆ ಮಂತ್ರ ಸಂಬಂಧವನ್ನ ಮಾಡಬೇಕು. ಬಸವ ಮಂತ್ರ ಸಂಬಂಧ, ಶಿವಮಂತ್ರ ಸಂಬಂಧ, ಶಕ್ತಿ ಮಂತ್ರ ಸಂಬಂಧಗಳನ್ನ ಮಾಡಬೇಕು. ಇಷ್ಟೆಲ್ಲ ಮಾಡಿದ ಬಳಿಕ ಅದಕ್ಕ ಪೂಜೆ ಮಾಡಿ ಅಗ್ನಿ ರೀತಿ ಭಸ್ಮ, ವಾಯು ರೀತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಳಮಿತಿ ಭಸ್ಮ ಅಂತ ತಿಳ್ಕೊಂಡ ಮಂತ್ರವನ್ನ ಹೇಳಿ ಜಪ ಮಾಡಿದ ಬಳಿಕ ಅದು ಕ್ರಿಯಾಭಸ್ಮ ಆಗ್ತದೆ. ಇನ್ನೊಂದು, ಆ ಕ್ರಿಯಾಭಸ್ಮ ತಯಾರಾದ ಬಳಿಕ ಅದು ಮಡಿ ಒಳಗನ ಮುಟ್ಟಬೇಕು. ಯಾರು ಬೇಕು ಅವರು ಯಾವಾಗ ಬೇಕು ಅವಾಗ ಮುಟ್ಟ ಅಂತಿಲ್ಲ. ನಮ್ಮ ಪುಟ್ಟಯ್ಯಜ್ಜವ್ರದು ನಾವು ಅವ್ರ ಜೊತೆಗೆ ಹೋದಂತ ಸಂದರ್ಭದೊಳಗ ಹಲವು ಮನೆಯೊಳಗೆ ನೋಡಿದೀನಿ ನಾನು. ಆ ಸುಣ್ಣ ಹಚ್ಚುವಂತ ಪೂಜಾ ರೂಮನೊಳಗ ಒಂದ ಗಾಡಿ ಒಳಗ ಒಂದು ಗೂಣ ಮಾಡ್ದಂಗ ಮಾಡಿ ಅದರೊಳಗ ಕ್ರಿಯಾಭಸ್ಮವನ್ನ ಇಟ್ಟು ಮ್ಯಾಲ ಇವರು ನಮ್ಮ ಸರ್ಕ್ಯೂಟ್ ನೊಳಗಿರ್ತಕ್ಕಂಥ ಸೇವಕರ ಮೆತ್ತಿ ಗಾಡಿ ಮೆತ್ತಿ ಬಂದು ಬಿಡ್ತಿದ್ರು. ಅದಕ್ಕೆ ಅವ್ರು ಸುಣ್ಣ ಹಚ್ಕೊಂತಿದ್ರು ಮ್ಯಾಲ. ಮತ್ತು ಪುಟ್ಟಯ್ಯಜ್ಜರ ಅವ್ರ ಮನೆಗೆ ಹೋದ್ರು ಅಂತ ಹೇಳ್ತಾರಂದ್ರ ಆ ಗಾಡಿ ಒಳಗಿರ್ತಕ್ಕಂಥ ಭಸ್ಮವನ್ನ ಅವ್ರು ಗುರುತಿಟ್ಟಿರ್ತಿದ್ರು ಮನೆಯವರು. ಇಲ್ಲಿ ಐತ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಮತ್ತೆ ಇವರು ಸ್ನಾನ ಮಾಡಿ ಅದನ್ನು ಒಡೆದು ಆ ಭಸ್ಮ ತೆಕ್ಕೊಂಡು ಪೂಜೆ ಕೊಡ್ತಿದ್ರು. ನಾವು ಎಷ್ಟೋ ಸಲ ಕ್ರಿಯಾಭಸ್ಮವನ್ನ ಮಾಡಿ ಕೊಟ್ಟಿದ್ದು ಗಾಡಿ ಒಳಗೆ ಇಟ್ಟು ಬಂದಿವಿ ಅಲ್ಲಿ. ಈಗೆಲ್ಲರೂ ಆ ಮನೆಗಳನ್ನ ಬೀಳಿಸಿ ಸಿಮೆಂಟ್ ಗಾಡಿಗಳನ್ನ ಕಟ್ಟೋದ್ರಲ್ಲಿಂದ ಕ್ರಿಯಾಭಸ್ಮವನ್ನ ಮಾಡಿ ಅವರು ಗಾಡಿ ಒಳಗೆ ಇಡುವಂತ
ಅವಕಾಶ ಇಲ್ಲದಕ್ಕ ಜಲಭಸ್ಮವನ್ನು ಹಚ್ಕೋಬೇಕು ಅಂತ ಶಾಸ್ತ್ರ ಹೇಳ್ತದೆ. ಜಲಭಸ್ಮವನ್ನು ಹಚ್ಕೊಳ್ಳೋದು. ಹೊರಗೆ ಬಂದಾಗ ಭಸ್ಮವನ್ನ ಕ್ರಿಯಾ ಭಸ್ಮ ಮಾಡಿಕೊಂಡ್ರು ಅದನ್ನ ಹಚ್ಕೊಳ್ಳಾಕ ಯೋಗ್ಯ ಅಲ್ಲ ಅಂತ ಪರಿಗಣಿಸ್ತದ. ಜಲಭಸ್ಮವನ್ನೇ ಹಚ್ಕೋಬೇಕು ಅಂತ ಹೇಳ್ತೇವೆ. ನಿಯಮಗಳು ಬಹಳ ಅರ್ಥವಾಗಿ ಅರ್ಥ ಮಾಡಿಕೊಂಡು ಜೀವನದೊಳಗೆ ಅಳವಡಿಸಿಕೊಂಡಿವಿ ಅಂತ ಹೇಳ್ತಂದ್ರ ನಮ್ಮ ಕರ್ಣ ವೃತ್ತಿಗಳು ಅಡಗಿ ಶಾಂತವಾಗಿ ನಮ್ಮೊಳಗ ಶಿವಭಾವ ಉಂಟಾಗುತ್ತದ. ಇನ್ನು ಕಲ್ಪ ಭಸ್ಮ ಅಂತ ಹೇಳ್ತಂದ್ರೆ ಏನು ಅಂತ ಹೇಳ್ತಂದ್ರೆ ಎಲ್ಲರೂ ಮಡಿಯಾಗನ ಮಾಡುವಂತ. ಮಡಿಲಿಂದ ಆಕಳನ ತೊಳಿಬೇಕು. ಮಡಿಲಿಂದ ಅಂತಂದ್ರೆ ಮಡಿ ಮಾಡುವಂತದ್ದು ನಿಯಮನ ಒಂದು ಬೇರೆ ಐತ್ರಿ. ಆ ನಿಯಮದೊಳಗನ ಮಡಿ ಮಾಡ್ಕೋಬೇಕು. ನಾವು ಮಡಿ ಆಗಬೇಕು ಫಸ್ಟ್, ಆ ನಂತರದೊಳಗೆ ಆಕಳಕ್ಕೆ ಮಡಿ ಮಾಡಬೇಕು. ಆ ನಂತರದೊಳಗ ನೆಲ ಸಾರಿಸಿ ಆ ಮಡಿ ಇರತಕ್ಕಂತ ಜಾಗದೊಳಗನ ಆಕಳ ತಗೊಂಡ್ಬಂದು ನಿಲ್ಲಿಸಬೇಕು. ಅದು ಸಗಣಿ ಹಾಕುವುದನ್ನ ಕೈಕೊಂಡು ಕುಂತ್ಕೊಂಡು ಒಂದು ಮಡಿ ಇರ್ತಕ್ಕಂತ ಬುಟ್ಟಿ ತಗೊಂಡ ಸಗಣಿ ಹಾಕುವಾಗ ನೆಲಕ್ಕೆ ಬೀಳುವಾದ್ರೆ ಅಂತರಲ್ಲೇ ಬುಟ್ಟೆ ಹಿಡಿಯಬೇಕಾದ. ಅಂತರಲ್ಲೇನೆ ಬುಟ್ಟೆ ಹಿಡಿದ ಅಂತರಲ್ಲೇನೆ ಅದನ್ನ ಕಲಿಸಿ ಅದನ್ನ ಕುಳ್ಳು ತಟ್ಟಿ ಮಡಿ ಇರುವಂತ ಜಾಗದೊಳಗ ಮ್ಯಾಳಗಿ ಮೇಲೆ ಕುಂಬಿಗೆ ಅದನ್ನ ಹಚ್ಚಬೇಕು. ಮ್ಯಾಳಗಿ ಮೇಲೆ ಕುಂಬಿನೂ ಮಡಿ ಮಾಡಿ ಇಟ್ಟಿರ್ಬೇಕ್ರಿ. ಆ ನಂತರದೊಳಗೆ ಅದು ಒಣಗಿದ ಬಳಿಕ ಒಂದು ತಗ್ಗ ತೆಗಿಬೇಕು. ತಗ್ಗಿನೊಳಗೆ ರಂಗೋಲಿಯನ್ನ ಹಾಕಿ ಅದರೊಳಗೆ ಕುಳ್ಳನ್ನ ಕ್ರಮವಾಗಿ ಒಟ್ಟಿ ಅದಕ್ಕೆ ಕರ್ಪೂರದಿಂದ ದೀಪ ಹಚ್ಚಬೇಕು. ಅದು ಮಡಿ ಒಳಗನ ಆಗಬೇಕು. ಆಮೇಲಿಂದ ಅದು ಸುಟ್ಟ ಬಳಿಕ ಅದನ್ನ ಯಾರು ಮುಟ್ಟಂಗಿಲ್ಲ. ಬೆಕ್ಕು ಇಲಿ ಹೆಗ್ಲ ಯಾವ ಮುಟ್ಟಂಗಿಲ್ರಿ. ಅದನ್ನ ಮುಟ್ಟು ಅಂತ ಸ್ನಾನ ಮಾಡಿ ಆಗ್ತಕ್ಕಂಥದ್ದು ಕಲ್ಪ ಭಸ್ಮ ಆಗಂಗಿಲ್ಲ. ಇಷ್ಟು ನಿಯಮ. ಅಷ್ಟೆಲ್ಲ ಮಾಡಿ ಅದನ್ನ ಮತ್ತೆ ಗಡಿಗೆ ಒಳಗ ಪುಡಿ ಮಾಡಿ ಗಡಿಗೆ ಒಳಗ ಹಾಕಿ ಯಥಾವತ್ತಾಗಿ ಭಸ್ಮ ಮಾಡಿ ಮಡಿಯಿಂದ ಅದನ್ನ ಕ್ರಿಯಾ ಭಸ್ಮ ಮಾಡಿದ್ರೆ ಕಲ್ಪ ಭಸ್ಮ ಅಂತ ಆಗ್ತದೆ. ವಿಭೂತಿ ಅಂತ ಹೇಳ್ತಂದ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದು ಆಕಳ ಸಗಣಿಯಿಂದ ತಯಾರಾಗಬೇಕು ಅನ್ನುವಂತ. ಅದಕ್ಕ ಸಿದ್ದಯ್ಯ ಪುರಾಣಿಕರು ಆಕಳ ಬಾಯಿಲಿಂದ ಒಂದು ಶ್ಲೋಕವನ್ನು ಹೇಳಿಸಿದರು. ಇಟ್ಟರೆ ಸಗಣಿಯಾದರೆ, ತಟ್ಟಿದರೆ ಕುರುಳಾದರೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದರೆ, ಸುಟ್ಟರೆ ನಸಲಿಗೆ ವಿಭೂತಿಯಾದೆ, ನೀ ನಾರಿಗಾದೆ ಮಾನವ. ಆ ಆಕಳ ಕೇಳ್ತಕ್ಕಂಥ ಒಂದು ಆಕಳ ಮನುಷ್ಯನಿಗೆ ಪ್ರಶ್ನೆ ಮಾಡ್ತದಂತ, ಎಲೆ ಮಾನವ, ನೀನು ಇಷ್ಟೆಲ್ಲ ಹಾರಾಡ್ತೀಯಲ್ಲ, ನಾನು ನಂದು ಅಂತ ತಿಳ್ಕೊಂಡು ಹಾರಾಡ್ತಿ, ಇಷ್ಟೆಲ್ಲ ಗಳಿಸ್ತಿ, ಇಷ್ಟೆಲ್ಲ ಮಾಡ್ತೀಯಲ್ಲ, ನನ್ನ ಸಗಣಿ ಕಿಮ್ಮತ್ತಿಲ್ಲ ನೀನು ಅಂತ. ನನ್ನ ಸಗಣಿ ಎಷ್ಟೆಲ್ಲ ಉಪಯೋಗ ಐತಿ, ಸುಮ್ಮನೆ ಇಟ್ಟರೆ ಸಗಣಿ ಆಗ್ತದ. ತಗೊಂಡ ಬಂದ ಬಾಗಿಲ ಮುಂದೆ ಹಿಂಗ ಸಾರಿಸಿ ಅದರ ಮ್ಯಾಲ ರಂಗೋಲಿ ಹಾಕಿದ್ರ ಇಷ್ಟ ಚಂದ ಕಾಣಿಸ್ತದ. ಭಾಗ್ಯವಂತನಿಗೆ ಬಹಳ ಚಲೋ ಕಾಣಿಸ್ತದ. ಅದು ಸ್ವರ್ಗಕ್ಕ ಬಹಳ ಹತ್ತಿರದೊಳಗೆ ಕಾಣಿಸ್ತದ. ರಾಕ್ಷಸರಿಗೆ ಹಂಗಲ್ಲ, ಅದನ್ನು ಕೆಡಿಸಿ ಹೋಗತ್ತೇವೆ. ಇತ್ತಿತ್ತಲ ನೀವು ಮೊಬೈಲ್ ವಿಡಿಯೋ ನೋಡ್ರಿ. ರಾಕ್ಷಸರು ಯಾರ ಮನೆ ಮುಂದರ ರಂಗೋಲಿ ಹಾಕಿದ್ರೆ ಅದನ್ನ ಕಾಲಿನಿಂದ ಅಳಕಿಸಿ ಹೊಂಟಾವ ರಾಕ್ಷಸರು. ದೇವತೆಗಳು ಮಾತ್ರ ಆ ರಂಗೋಲಿ ಹಾಕಿರ್ತಕ್ಕಂಥ ಮನೆ ಮುಂದಿನ ರಂಗೋಲಿಯನ್ನ ನೋಡಿ ಖುಷಿ ಪಡಾಗತ್ತಾರೆ. ಎಷ್ಟು ಚೆನ್ನಾಗಿ ಹಾಕಿರಪ್ಪ ಅಂತೇಳಿ. ಹಂಗ ಆ ಸಗಣಿ ಬರೀ ಇಟ್ಟರನ್ನ ಇಷ್ಟೆಲ್ಲ ಉಪಯೋಗ ಆಗ್ತದ ನೋಡ್ರಿ. ಸಗಣಿ ರಾಣಿ ಸಾರ್ಸಾಕ ಬಂತು. ಶಾಸ್ತ್ರ ಹೇಳ್ತದ್ರಿ, ಈ ವೈದಿಕ ಶಾಸ್ತ್ರ, ನೀವು ಏನೋ ಪೂಜೆ ಮಾಡ್ರಿ, ಮೊದಲ ಸಗಣಿ ರಾಣಿಯಿಂದ ಸಾರಿಸಿನೇ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳ್ತೇವೆ. ಜಗಲಿ ಮೇಲದ ಪೂಜೆ ಮಾಡ್ರಿ, ಅಥವಾ ಇಲ್ಲಿ ಹೊರಗ ಯಾವಾಗದ ಪೂಜೆ ಮಾಡ್ರಿ. ನೀವು ರುದ್ರ ಪೂಜಾರ ಮಾಡ್ರಿ, ನವಗ್ರಹ ಪೂಜಾರ ಮಾಡ್ರಿ, ಗೌರಿ ಪೂಜಾರ ಮಾಡ್ರಿ, ಗಂಗಿ ಪೂಜಾರ ಮಾಡ್ರಿ, ಏನಾರ ಮಾಡ್ರಿ.
ಅಲ್ರಿ ನಾವು ಕಿಮ್ಮತ್ತಿನ ಗ್ರಾನೈಟ್ ಹಾಕ್ಸಿರ್ತೀವಿ ಅಥವಾ ಟೈಲ್ಸ್ ಹಾಕ್ಸಿರ್ತೀವಿ, ಅದ್ರ ಮೇಲೆ ಸಗಣಿ ನಡಿಲಿಂದ ಹೆಂಗ್ ಸಾರಿಸೋದು? ಅದಕ್ಕೆ ಶಾಸ್ತ್ರ ಮತ್ತೊಂದು ವಿಚಾರ ಹೇಳ್ತದೆ. ನೀವು ನೆಲ ಒರೆಸ್ತೀರಲ್ಲ, ನೆಲ ಒರೆಸುವಂತ ಸಂದರ್ಭದೊಳಗ ಒಂದೆಷ್ಟು ಸಗಣಿನ ಆ ನೀರೊಳಗೆ ಕಲಸಿ ಕೋಲ್ ತಗೊಂಡು ನೆಲ ಒರೆಸ್ಬಿಡ್ರಿ, ಆ ಶಾಸ್ತ್ರವನ್ನ ಮಾಡದಂಗ ಆಗ್ತದ ಅಂತ ಹೇಳ್ತೀವಿ. ನೀವು ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಯಾವ್ದಾದ್ರು 16 ಸೋಮವಾರ ಅದು ಇದು ವೃತ ಮಾಡ್ಬೇಕು ಅಂತ ಹೇಳಂತಂದ್ರ, ತುಳಸಿ ಪೂಜೆ ಮಾಡ್ಬೇಕಂತಂದ್ರೆ ನೀವು ಏನಾರ ಮಾಡ್ಬೇಕಾದ್ರೆ ಮೊದಲ ಆಕಳ ಸಗಣಿಯಿಂದ ಪೂಜೆ ಮಾಡಬೇಕು. ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ? ಅದಕ್ಕೊಂದು ಪೌರಾಣಿಕ ಕಥೆ ಹೇಳ್ತಾರೆ. ಪೌರಾಣಿಕ ಕಥೆ ಏನು ಅಂತ ಹೇಳಂತಂದ್ರ, ಸ್ವರ್ಗ ಲೋಕದೊಳಗ ದೇವತೆಗಳಿಗೆಲ್ಲರಿಗೂ ಇದ್ದ ಬ್ಯಾಸರ ಆಗ್ತದ. ಅದಕ್ಕ ಎಲ್ಲರ ಒಂದು ಚಲೋದ ಜಾಗ ಇತ್ತಂತಂದ್ರೆ ಹೋಗಿ ಅಲ್ಲಿ ಇರ್ಬೇಕು ಒಂದಿಷ್ಟು ದಿವಸ ಅಂತ ತಿಳ್ಕೊಂಡು ಹೇಳಿ ವಿಚಾರ ಮಾಡಿದ್ದಾರೆ. ಎಲ್ಲಾ ದೇವತೆಗಳು ಸ್ವರ್ಗವನ್ನ ಬಿಟ್ಟು ಹುಡುಕಾಡ್ಕೋಂತ 14 ಲೋಕಗಳನ್ನು ಹುಡುಕಾಡ್ಕೋಂತ ಭೂಮಿಗೆ ಬಂದ. ಭೂಮಿಗೆ ಬಂದ ಬಳಿಕ ಭೂಮಿ ಮ್ಯಾಲೆ ಎಲ್ಲ ಕಡೆ ಹುಡುಕಾಡಿದ್ರಿ. ಅಲ್ಲಿ ಚಲೋ ಐತೇನ, ಇಲ್ಲಿ ಚಲೋ ಐತೇನ, ಗುಡಿ ಒಳಗೆ ಚಲೋ ಐತೇನ, ಗುಡ್ಡದ ಮ್ಯಾಲ ಚಲೋ ಐತೇನ, ಎಲ್ಲಿ ಚಲೋ ಕಾಣಲಿಲ್ಲ. ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುವಂಗ ಕಾಣಲಿಲ್ಲ. ಆ ಶಾಂತಿ ಸಿಗುವಂಗ ಕಾಣದೇ ಇದ್ದಾಗ ಒಂದು ಆಕಳ ಮೇಯ್ತಿತ್ತು. ಆಕಳಿಗೆ ಕೇಳಿದ್ರು. ಆಕಳಿಗೆ ಕೇಳಿದ್ರು ನಮಗೊಂದಿಷ್ಟು ಜಾಗ ಕೊಡು ಅಂತ ತಿಳ್ಕೊಂಡು, ಕೊಡ್ತೇನೆ. ನಿನ್ನ ಮೈಯೊಳಗ ಪವಿತ್ರವಾದಂತ ನಿನ್ನ ಶರೀರ, ಸಗಣಿ ಉಪಯೋಗ ಐತಿ, ನಿನ್ನ ಚರ್ಮ ಉಪಯೋಗ ಐತಿ, ಕೊಂಬು ಉಪಯೋಗ ಐತಿ, ಹಾಲು ಉಪಯೋಗ ಐತಿ, ಗೋಮೂತ್ರ ಉಪಯೋಗ ಐತಿ. ಯಾವುದು ಉಪಯೋಗ ಇಲ್ಲ ಆ ಶರೀರದೊಳಗ ಎಲ್ಲಾ ಉಪಯೋಗ ಐತಿ. ಅದಕ್ಕ ಇಷ್ಟು ಪವಿತ್ರವಾಗಿರ್ತಕ್ಕಂಥ ನಿನ್ನ ಶರೀರವನ್ನು ನಮಗ ಆವಾಸ ಸ್ಥಾನ ಇರಾಕ ಜಾಗ ಕೊಡು ಅಂತ ಕೇಳ. ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ರಿ. ಜವಾರಿ ಆಕಳ ಉಶ್ವಾಸ ಆಗ್ತೈತಲ್ಲ, ಬಿಟ್ಟಾಗನು ಆಮ್ಲಜನಕನ ಬಿಡುತ್ತೈತಿ, ತಗೊಂಡಾಗನು ಆಮ್ಲಜನಕನ ತಗೋತೈತೆ. ನಾವು ಮನುಷ್ಯರ ಹಂಗಲ್ಲ. ತಗೊಳ್ಳೋದು ಆಮ್ಲಜನಕ, ಬಿಡೋದು ಇಂಗಾಲದ ಡೈಆಕ್ಸೈಡ್. ಆ ಇಂಗಾಲದ ಡೈಆಕ್ಸೈಡ್ ನಾವು ತಗೊಳಕ್ ಆಗಂಗಿಲ್ಲ. ಹಂಗಾಗಿ ಜಗತ್ತಿನ ಕೆಲವು ಗಿಡ ಮರಗಳನ್ನ ಬಿಟ್ರ ಪ್ರಾಣಿಗಳಲ್ಲಿ ಆಮ್ಲಜನಕವನ್ನ ತಗೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡತಕ್ಕಂತ ಏಕೈಕ ಪ್ರಾಣಿ ಅಂತಂದ್ರೆ ಅದು ಜವಾರಿ ಆಕಳ, ಗೋ. ಆ ಜವಾರಿ ಆಕಳನೊಳಗ ಅಷ್ಟು ತಾಕತ್ತಲ್ಲದನ ಜವಾರಿ ಆಕಳ ಮೂತ್ರದೊಳಗ ಈ ಗೀರ್ ತಳಿ ಅಂತ ಬಂದಾವ. ಗುಜರಾತ್ ಗೀರ್ ತಳಿ ಅಂತ ಬಂದಾವ. ಆ ಗೀರ್ ತಳಿಯ ಗೋಮೂತ್ರವನ್ನ ತಗೊಂಡು ಲ್ಯಾಬ್ನೊಳಗೆ ಸಿಕ್ಕಾಪಟ್ಟೆ ಸಂಶೋಧನೆಗಳಾದವು. ಸುಮಾರು 20 ವರ್ಷದ ಹಿಂದನೆ ಸಂಶೋಧನೆ ಮಾಡಿದಾಗ ಆ ಆಕಳ ಮೂತ್ರದೊಳಗ ಬಂಗಾರದ ಅಂಶ ಕಂಡು ಬರುತ್ತದೆ. ಆ ಬಂಗಾರವನ್ನ ಸಂಶೋಧನೆ ಮಾಡಿಕೊಂಡು ಬಹಳ ಕಡಿಮೆ ಪ್ರಮಾಣದೊಳಗ ಆದ್ರೆ ಬಂಗಾರ ಐತಿ, ಆ ಮೂತ್ರದೊಳಗ ಬಂಗಾರ ಹೊರತೈತಿ ಅಂತ ಗೊತ್ತಾ. ಗೀರ್ ಆಕಳ ಮೂತ್ರದೊಳಗ ಅದಕ್ಕೆ ಡಿಮಾಂಡ್ ಬಂದಿತ್ರಿ. ನಮ್ಮ ಮನೆಯೊಳಗಿರ್ತಕ್ಕಂಥ ಜವಾರಿ ಆಕಳದ ಹಾಲು 30-40 ರೂಪಾಯಿ ಲೀಟರ್ ತಗೊಂಡ್ರ ಗೀರ್ ತಳಿಯ ಆಕಳ ಹಾಲು 70-80 ರೂಪಾಯಿ ಲೀಟರ್ ಮಾರ್ತಾ ಇದ್ದಾರೆ. ಅದಕ್ಕೆ ಕಿಮ್ಮತ್ ಬಂದಿದ್ದೆ ಆ ಬಂಗಾರ ಸಿಗೋದ್ರಲ್ಲಿಂದ, ಆ ಮೂತ್ರದೊಳಗೆ. ಆದ್ರೆ ಅದು ಹೆಂಗ ತೆಗಿತಾರ ಅನ್ನೋದು ನಮಗ ಗೊತ್ತಿಲ್ಲ. ಅದಕ್ಕ ಆಕಳ ಮೂತ್ರದೊಳಗ ಬಂಗಾರವನ್ನ ಸೃಷ್ಟಿ ಮಾಡುವಷ್ಟು ತಾಕತ್ತೈತಿ ಅಂತ. ಇನ್ನು ನಮ್ಮ ರೈತರು ಆ ಆಕಳ ಮ್ಯಾಲಿರ್ತಕ್ಕಂಥ ಪ್ರೀತಿಗೆ ಎಂಥ ಪ್ರೀತಿ ಅಂತ ಹೇಳ್ತಂದ್ರೆ ನಮ್ಮ ಸಂಸಾರವನ್ನ ಎತ್ತಿ ಹಿಡಿತೈತಿದು. ಅದಕ್ಕೋಸ್ಕರವಾಗಿ ಇದಕ್ಕ ಪ್ರೀತಿ
ಪ್ರೀತಿಯಿಂದ ನಮ್ಮ ರೈತ ಏನ್ ಮಾಡಿದನು ಅಂತ ಹೇಳ್ತಂದ್ರ ಆಕಳ ಹೊಟ್ಟೆ ಅಚ್ಚೆಯ ಬಂಗಾರ ಅಂತ ಬಿರುದನ್ನ ಕೊಟ್ಟ. ಹೆಂಗ್ರಿ ಆಕಳ ಹೊಟ್ಟೆಗ ಅಚ್ಚೆಯ ಬಂಗಾರ ಅಂದ್ರ ರೈತ ಒಂದು ಆಕಳನ ಸಾಕಿದನು ಮನೆಯೊಳಗ ಅಂತ ಹೇಳ್ತಂದ್ರ ಅದ್ರ ಹಾಲು ಹೆಣ್ಣತೈತಿ, ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರ, ಹಾಲನ್ನ ಕೊಡೋದು. ನಮಗ ಉಣ್ಣಾಕಾಗತ್ತವ ಆರೋಗ್ಯ ತಪ್ಪದಾಗ ಆಕಳ ಹಾಲು ಮತ್ತು ಅನ್ನ ಊಟ ಮಾಡಕ್ ಹೇಳ್ತಾರ. ಅದ್ರೊಳಗ ಹಾಲಿನೊಳಗ ಮೊಸರು ಸಿಗುತ್ತದ, ಮಜ್ಜಿಗೆ ಸಿಗುತ್ತದ, ಬೆಣ್ಣೆ ಸಿಗುತ್ತದ, ತುಪ್ಪ ಸಿಗುತ್ತದ. ಮನೆಯೊಳಗ ಹೈನ ಅನ್ನುವಂಥದ್ದು ಮನುಷ್ಯನನ್ನ ಆರೋಗ್ಯವಂತನಾಗಿ ಇಡುತ್ತದ ಅಂತ ತಿಳ್ಕೊಂಡು ಹೇಳಿ ಆಕಳ ಹೊಟ್ಟಿಯೊಳಗ ಅಚ್ಚೆಯ ಬಂಗಾರ. ಆಕಳ ಹೊಟ್ಟಿಯೊಳಗ 1 ಕರ 2 ಕರ ಹೊಟ್ಟಿದ್ವು ಅಂತ ಹೇಳ್ತಂದ್ರೆ ನಾವು ಈಗ ಮುಂದ ಎತ್ಕೊಳ್ಳೋಣ ತಗೊಂಡ್ ಬರಂಗಿಲ್ರಿ. 2 ನಮ್ಮ ಮನೆಯೊಳಗ ರೆಡಿ ಇದಾವ. ಇನ್ನು 1 6 ತಿಂಗಳು ಹೋದ್ರೆ ಹುಡಾಕ್ ಬರ್ತಾವ ನೋಡ್ರಿ. ಅವು ಖುಷಿನ ಖುಷಿ. ಅವ ಸಂಸಾರ ನಡೆಸಾಕ ಹೊಲ ಬೆಳಿಬೇಕು. ಹೊಲ ಬೆಳಿಬೇಕು ಅಂತ ಹೇಳ್ತಂದ್ರ ಅವನಿಗೆ ಬಲಗೈ ಇದ್ದಂಗ 2 ಚಲೋ ಹೋರಿಗಳಿವೆ. ಆ ಹೋರಿಗಳು ಆಕಳ ಹೊಟ್ಟಿಯೊಳಗೆ ಹುಟ್ಟೋದ್ರಲ್ಲಿಂದ ಅದಕ್ಕೂ ಕೂಡ ಆಕಳ ಹೊಟ್ಟಿಯೊಳಗೆ ಅಚ್ಚೆಯ ಬಂಗಾರ ಅಂತ ಹೇಳ. ಅಂಥದ್ದು ಆ ಆಕಳ ಹೊಟ್ಟಿಯೊಳಗ ಅಚ್ಚೆಯ ಬಂಗಾರ ರೂಪದೊಳಗ ಆ ಆಕಳ ಇರೋದ್ರಲ್ಲಿಂದ ಅದಕ್ಕೆಲ್ಲ ಉಪಯೋಗ ನೋಡ್ರಿ. ಚರ್ಮ ಉಪಯೋಗ, ಚರ್ಮ ಚಪ್ಪಲಿ ಮಾಡಕ್ಕೂ ಉಪಯೋಗ, ಚರ್ಮ ಕೆಲವೊಂದು ವಾದ್ಯಗಳಿಗೂ ಹಾಕಕ್ ಉಪಯೋಗ. ಆ ಚರ್ಮಗಳು ಕೈ ಚೀಲ, ಈ ತತ್ರಾಣಿ ಚೀಲ ಮಾಡಕ್ಕೂ ಉಪಯೋಗ. ಏನೇನೋ ಮಾಡ್ತಿದ್ರು. ಈಗಂತೂ ಬಹಳ ಉಪಯೋಗ ಐತಿ. ಈ ಮೊಬೈಲ್ ಮೇಲೆ ಕವರ್ ಸಹಿತ ಚರ್ಮದಲ್ಲಿ ಬರಲಿಕ್ಕೆ. ಅದಕ್ಕ ಆ ಚರ್ಮ ಅಷ್ಟು ಉಪಯೋಗ ಅಲ್ಲ, ಕೊಂಬನು ಉಪಯೋಗ. ಕೊಂಬ ಕೆತ್ತಿಸ್ತಾರಲ್ರಿ, ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಆ ಕೆತ್ತಿರ್ತಕ್ಕಂಥ ಕೊಂಬಿನ ತುಂಡುಗಳನ್ನ ಎಲ್ಲೆಲ್ಲ ಬಿಸಾಕಬೇಡ್ರಿ, ಅವರ ಸಂಗ್ರಹ ಮಾಡಿ ಇಟ್ಟಬೇಡ್ರಿ. ನಿಮ್ಮ ಮನೆ ಹತ್ರ ಹಾವು ಕಂಡಾಗ ಒಂದಿಷ್ಟು ಬೆಂಕಿ ತಗೊಂಡು ಬೆಂಕಿ ಮೇಲೆ ಕೊಂಬು ಹಾಕಿ ಬಗೆ ಹಿಡಿದು ಬಿಟ್ರಿ ಅಂತ ಹೇಳ್ತಂದ್ರೆ ಹಾವು ಮರಳಿ ಅಪ್ಪಿ ತಪ್ಪಿನ ಆಕಳಿಗೆ ಬರಂಗಿಲ್ಲ. ಅಂಥ ದಿವ್ಯ ಔಷಧ ಆಗ್ತದದು ಕೊಂಬ. ವಾಸನೆ ಮಾತ್ರ ಸಹಿಸಿಕೊಳ್ಳಕ್ಕಾಗಂಗಿಲ್ಲ, ಆ ರೀತಿ ಒಳಗೆ ಇರ್ತೈತಿ. ಆದ್ರೂ ಕೂಡ ಈ ಹಾವುಗಳು ಅಪ್ಪಿ ತಪ್ಪಿನ ದಿಕ್ಕಿಗೆ ಬರಂಗಿಲ್ಲ. ಅಂಥ ದಿವ್ಯ ಔಷಧ ಏನ ಇತ್ತಿತ್ತಲಾಗಿ ಕೃಷಿ ಒಳಗ ಅದರೊಳಗಿರ್ತಕ್ಕಂಥ ಒಂದು ಅಂಶವನ್ನ ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ಳಾಗತ್ತವೆ. ಅವಕ್ಕೆಲ್ಲ ಅವರು ನಮ್ಮ ರೈತರು ಈ ಹೊಸದಾಗಿ ಏನ ಸಾವಯವ ಕೃಷಿ ಅಂತ ಮಾಡಾಕತ್ತಾರ, ಅವರೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಕೊಂಬಿನೊಳಗ ಹೊಳ್ಳಿ ಇರ್ತೈತಿ, ಆ ಹೊಳ್ಳಿನೊಳಗ ಗೋಮೂತ್ರ, ಆಮೇಲಿಂದ ಸಗಣಿ, ಆಮೇಲಿಂದ ಬೆಲ್ಲ ಏನೇನೋ ಹಾಕಿ ಅದನ್ನ ಮುಚ್ಚಿ ನೆಲದಾಗ ಹೋಗಿದ್ರೆ ಇಷ್ಟು ದಿವಸಕ್ಕೆ ಹಿಂಗಾಗ್ತದ. ಅದನ್ನ ತಗೊಂಡು 1 ತೊಲಿ 2 ತೊಲಿಯಷ್ಟು ನೀರೊಳಗೆ ಹಾಕಿ ಕಲಸಿ, 20 ಲೀಟರ್ ನೀರಿನೊಳಗೆ ಹಾಕಿ ಕಲಸಿ ಅದನ್ನ ಬೆಳಿಗ್ಗೆ ಸ್ಪ್ರೇ ಮಾಡಿಬಿಟ್ರೆ ಹಿಂಗಾಗ್ತದ ಹಂಗೆ ಆಗ್ತದೆ ಏನೇನೋ ಹೇಳ್ತಾರೆ. ಜೀವ ಜಲ ಏನೇನೋ ಮಾಡೋದು ಹೇಳ್ತಾರ, ಬಹಳ ಚಲೋ ಹೇಳ್ತಾರ. ಅಷ್ಟು ಉಪಯೋಗಕ್ಕೆ ಬಂದ್ ನೋಡ್ರಿ. ಅದು ಒಂದ್ ಕಾಲಕ್ಕ ಬಿತ್ತಾಕ ಉಪಯೋಗ ಮಾಡ್ತಿದ್ರಿ ಅವನ್ನ ಕೊಂಬುಗಳನ್ನ. ಹಿಂಗ ಸೇರಿಸಿ ಕೆಳಗ ಒಂದಿಷ್ಟು ಕಟ್ ಮಾಡಿಬಿಟ್ರ ಚೂಪ್ ಆಗ್ತಿತ್ತು. ಅದು ಮಣ್ಣೊಳಗೆ ಹಿಂಗೆ ಎಳ್ಕೊಂಡು ಹೋದ್ರ ಮ್ಯಾಲ ಕಾಳು ಬಿಡ್ತಾ ಇರ್ತಿತ್ತು, ಬುಕ್ಕ ಆಗ್ತಿರ್ತದ. ಹಂಗ ಅದಕ್ಕೆ ಉಪಯೋಗ ಮಾಡ್ತಿದ್ರು. ಇನ್ನು ವೈದಿಕ ಪೂಜೆ ಒಳಗೂ ಈ ಆಕಳ ಕೊಂಬನ್ನ ಉಪಯೋಗ ಮಾಡ್ತಾರೆ. ಈಗಲೂ ಕೂಡ ಉತ್ತರ ಭಾರತ ಕಾಶಿ ಹೋದಾಗ ಸಿಗುತ್ತಾವ. ಆ ಕೊಂಬನೊಳಗ
ಇರುವಂತ ಹೊಳ್ಳೆಯ ಖಾಲಿ ಜಾಗ ಇರ್ತೈತಿ, ಕೆಳಗೆ ಒಂದು ಹೋಲ್ ಮಾಡಿರ್ತಾರ. ಆ ಹೋಲಿಗೆ ಬೆಳ್ಳಿದೋ ಅಥವಾ ಮತ್ತೊಂದು ಹಿತ್ತಾಳಿಗೋ ಆಕಳ ಮುಖ ಮಾಡಿ ಅದಕ್ಕೆ ಅಣಸ್ ಹಾಕಿರ್ತಾರ. ಆ ಆಕಳ ಮುಖಕ್ಕ ಬಾಯಿಗೆ ನೇರವಾಗಿ ಒಂದು ತೂತಿರ್ತೈತಿ. ಅದನ್ನ ತಗೊಂಡು ಈ ಲಿಂಗಕ್ಕೆ ಅಭಿಷೇಕ ಮಾಡಕ್ ಹಿಡಿತಾರೆ. ಅದು ಶ್ರೇಷ್ಠ ಅಂತ ತಿಳ್ಕೊಂಡು ಯಾರು ನೀರ್ ಹಾಕ್ತಾರ ಲಿಂಗಕ್ಕೆ ಅಭಿಷೇಕ ಆಗ್ತಾ ಇರ್ತದೆ. ಆ ಕೊಂಬಿನಿಂದ ಲಿಂಗಕ್ಕೆ ಅಭಿಷೇಕ ಮಾಡಕ್ ದಾರ ಪಾತ್ರೆ ಟೈಪ್ ಉಪಯೋಗಿಸ್ತಾರ. ಇನ್ನೂ ಒಂದು ಉಪಯೋಗ ಮಾಡ್ತಾರೆ. ಆ ಕೊಂಬಿಗೆ ಕೆಳಗೆ ಒಂದೇನೋ ಜೀವಿ ಪತ್ತಿ ಅಂತದ ಹಾಕಿ ಅದನ್ನ ಬಾಯಾಗಿ ಇಟ್ಕೊಂಡು ಊದಾಕನು ಉಪಯೋಗ ಮಾಡ್ತಾರೆ. ವಾದ್ಯದ ರೂಪದೊಳಗೆ ಊದಾಕ ಉಪಯೋಗ ಮಾಡ್ತಾರೆ. ಕೊಂಬಿನ ಇಷ್ಟು ಉಪಯೋಗ ನೋಡ್ರಿ. ಅಷ್ಟೇ ಅಲ್ಲ, ಗೋರಂಜನ ಅಂತ ಕೇಳಿರ್ತೀರಿ ನೀವು. ಗೋರಂಜನ ಅದು ಆಕಳದ ಮೈಯೊಳಗಿರ್ತಕ್ಕಂಥ ಎಲುಬಿನ ಮಧ್ಯದೊಳಗಿರ್ತದೆ. ಆ ಎಲುಬುಗಳನ್ನು ಒಣಗಿಸಿ ಒಡೆದು ಬಿಟ್ಟರೆ ಸಾಕು, ಅದರೊಳಗೆ ಗೋರಂಜನ ಬರ್ತೈತಿ. ಆ ಗೋರಂಜನ ತಗೊಂಡು ಆಯುರ್ವೇದಿಕ್ ಔಷಧ ಮಾಡ್ಕೊಂತಾರ. ಆಯುರ್ವೇದಿಕ್ ಔಷಧದೊಳಗೆ ಹಾಕ್ತಾರ. ಆ ನಂತರದೊಳಗ ಇತ್ತಿತ್ತಲಾಗಿ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ನವರು ಆಕಳ ಕರುವಿಂದು ರಕ್ತವನ್ನ ಮಾಂಸವನ್ನ ಮೆಡಿಸಿನ್ ಒಳಗೆ ಉಪಯೋಗ ಮಾಡಕ್ಕಾಗ್ತಾರೆ. ಇನ್ಸುಲಿನ್ ತಗೋತಾರಲ್ರಿ, ಆ ಇನ್ಸುಲಿನ್ ಒಳಗ ಆಕಳ ಕರುವಿಂದ ರಕ್ತವನ್ನ ಉಪಯೋಗ ಮಾಡ್ತಾರ, ಹಂದಿ ರಕ್ತವನ್ನು ಉಪಯೋಗ ಮಾಡ್ತಾರ. ಹಾಗ ಹಲವು ರೂಪದೊಳಗ ಆಕಳ ಪ್ರಯೋಜನ ಇರೋದ್ರಿಂದ ಅದಕ್ಕೆ ಕಾಮಧೇನು ಅಂತ ಕರೆದರು. ಕಲ್ಪ ವೃಕ್ಷ ಅಂತ ಹೇಳ್ತಂದ್ರೆ ನಮ್ಮ ಮನೆ ಮುಂದಿರೋ ತೆಂಗಿನ ಗಿಡ. ಆ ತೆಂಗಿನ ಗಿಡ ಸರ್ವಾಂಗವೂ ಕೂಡ ಉಪಯೋಗಕ್ಕೆ ಬರ್ತದೆ. ಅದೇ ರೀತಿ ಒಳಗೆ ಆಕಳವು ಸರ್ವಾಂಗವೂ ಕೂಡ ಉಪಯೋಗಕ್ಕೆ ಬರ್ತದೆ. ಅದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡಿದರು, ಹೇ ಕಾಮಧೇನುವೆ, ನಿನ್ನ ಇಡೀ ಶರೀರ ಪವಿತ್ರವಾಗಿರ್ತಕ್ಕಂಥದ್ದು, ಎಲ್ಲರ ಉಪಯೋಗಕ್ಕೆ ಇರತಕ್ಕಂಥದ್ದು. ಅದಕ್ಕೆ ನಿನ್ನ ಶರೀರದೊಳಗೆ ನಮಗಿರಾಕ ಜಾಗ ಕೊಡು ಅಂತ ತಿಳ್ಕೊಂಡು ಕೇಳಿದರು. ಅವಾಗ ಕಾಮಧೇನು ಅಂತದ, ನಾ ಎಲ್ಲಿ ಜಾಗ ಕೊಡಾಕ್ ಹೋಲಿ, ಮತ್ ನನಗ ದೊಡ್ಡ ಜಾಗ ಕೊಟ್ಟರು, ಸಣ್ಣ ಜಾಗ ಕೊಟ್ಟರು, ನಮಗ ಅಲ್ಲಿ ಕೊಟ್ಟರು, ಇಲ್ಲಿ ಕೊಟ್ಟರು ಅಂತ ತಿಳ್ಕೊಂಡು ಎಲ್ಲ ಮರಳಿ ಹಾಕವ, ನಿನಗೆಲ್ಲರೂ ಸಿಗ್ತೈತೆ ಅಲ್ಲಿ ಹೋಗಿರ್ಲಿ ಅಂತ ತಿಳ್ಕೊಂಡು ಹೇಳ್ತೀರಿ ಕಾಮಧೇನು. ಅವಾಗ ಎಲ್ಲರೂ ಲಘು ಬಗೆಯಿಂದ ಒಳಗೆ ಹೊಕ್ಕೊಂಡು ಉಳ್ಕೊಂಡ್ರಿ, ತಮಗೆಲ್ಲರೂ ಬೇಕಲ್ಲಿ ಉಳ್ಕೊಂಡ್ರು. ಅದ್ರೊಳಗೆ ಲಕ್ಷ್ಮಣ ಒಬ್ಬಕ್ಕೆ ಮಿಸ್ ಆಗಿದ್ದಳು. ಆಕೆ ಎಲ್ಲೋ ಹೋಗಿದ್ದಳು, ಹೊಳ್ಳಿ ಬಂದು ಸ್ವರ್ಗದೊಳಗೆ ನೋಡ್ತಾಳ. ಸ್ವರ್ಗದೊಳಗೆ ಯಾರ್ಯಾರು ಇಲ್ಲ, ಖಾಲಿ ಆಗಿರ್ತೈತಿ. ಇವ್ರು ಎಲ್ಲಿ ಹೋದ್ರು ತಿಳ್ಕೊಂಡು ಹುಡುಕಾಡ್ಕೊಂಡು ಬಂದ್ರು. ಆಕಳ ಏಕತ್ತಿತ್ತು, ಆಕಳ ಕೇಳಿದ್ರು. ಲಕ್ಷ್ಮಣ ಬಂದು ಕೇಳಿದ್ರು, ನೀ ಏನಾರ ದೇವತೆಗಳನ್ನ ನೋಡ್ದೇನ ಅಂತ ಹೇಳಿ. ಬಂದಿದ್ರು, ಜಾಗ ಕೊಡು ಅಂತಂದ್ರು. ನಾ ಏನೇನ್ ಜಾಗ ಕೊಡ್ಲಿ, ನೀವ ಹೋಗಿರ್ಲಿ ಅಂತ ತಿಳ್ಕೊಂಡಂತಂದ್ರೆ ನನ್ನ ಮೈ ಒಳಗ ಅಂಗಾಂಗದೊಳಗೆ ಹೋಗಿ ಆ ದೇವತೆಗಳು ವಾಸ ಮಾಡ್ಯಾರ. ಅವಾಗ ಈಕೆ ಲಕ್ಷ್ಮೀ ಒಂದು ನನಗೂ ಒಂದು ಜಾಗ ಕೊಡು, ಮತ್ತು ಅವ್ರೆಲ್ಲರಿಗೂ ಪಟ್ಟಿ ಅಂತ ನನಗೆಲ್ಲರೂ ಜಾಗ ಕೊಡು ಅಂತ ತಿಳ್ಕೊಂಡು ಕೇಳಿದವ. ನಿನಗೂ ಜಾಗ ಇತ್ತಂತಂದ್ರೆ ಒಳಗೆ ಎಲ್ಲರೂ ಹೋಗಿ ಕುಂಡ್ರು ಅಂತ ತಿಳ್ಕೊಂಡು ಹೇಳಿದ್ರು. ಲಕ್ಷ್ಮವ್ವ ಆ ಆಕಳ ಮೈಯೆಲ್ಲ ಹೊರಕಾಡ್ತಾಳ. ಎಲ್ಲ ಫುಲ್ ಆಗಿತ್ತು ಸೀಟ್, ಎಲ್ಲಾ ಸೀಟ್ಗಳು ಫುಲ್ ಆಗಿದ್ದಕ್ಕ ಜಾಗ ಇಲ್ಲಂಗ ಹೊರಗೆ ಬಂದು ಕೇಳಿದ್ರು, ನನಗೆ ಎಲ್ಲಿ ಕುಂಡ್ರಕ ಜಾಗನೇ ಇಲ್ಲ, ಎಲ್ಲ ಜಾಗ ಫುಲ್ ಆಗೈತಿ, ನನಗೆ ಒಂದು ಜಾಗ ಕೊಡಬೇಕು ನೀನು, ಅವ್ರಿಗೆಲ್ಲ ಕೊಟ್ಟಿ ಅಂದ್ರೆ ನನಗೂ ಕೊಡು ಅಂತ ತಿಳ್ಕೊಂಡು ಕೇಳಿದ್ರು. ಅವಾಗ ಆ ಆಕಳ ಹೇಳ್ತೈತಿ, ಆಯ್ತು ಒಂದು ಜಾಗ ಕೊಡ್ತೀನಿ, ಅಲ್ಲಿ ಅಂತ ತಿಳ್ಕೊಂಡು ಹೇಳ ಕೊಡು ಅಂತ ತಿಳ್ಕೊಂಡ ತಕ್ಷಣನೇ ಈ ಸಗಣಿ ಹಾಕ್ತೀನಿ, ಸಗಣಿ ಒಳಗಿರ ನೀನು. ಅವಾಗ ಆ ಆಕಳ ಸಗಣಿ ಹಾಕ್ತು, ಆ ಸಗಣಿ ಒಳಗ ಲಕ್ಷ್ಮಿ ವಾಸ ಮಾಡಿದಳಂತ. ಅದಕ್ಕ ಆ ಸಗಣಿಯನ್ನ ಪೂಜೆ ಒಳಗನ್ನು ಬಳಸಬೇಕು ಅಂತ ತಿಳ್ಕೊಂಡು ವೈದಿಕ ಶಾಸ್ತ್ರ ಹೇಳಾಕತ್ತಿದೆ.
ಆ ಸಗಣಿ ರಾಡಿ ಸಾರಿಸಿ ರಂಗೋಲಿ ಹಾಕಿರ್ತಕ್ಕಂಥ ಲಕ್ಷಣ ಬೇರೆ ಆಗ್ತದೆ. ನೀವು ಹಂಗ ನೀರ್ ಚಳಿ ಹೊಡೆದ್ರ ರಂಗೋಲಿ ಹಾಕಿದ್ರ ಆ ಲಕ್ಷಣ ನೋಡ್ರಿ, ಸಗಣಿ ರಾಡಿ ಸಾರಿಸಿರ್ತಕ್ಕಂಥ ಲಕ್ಷಣ ನೋಡ್ರಿ ಬೇರೆನೇ ಆಗಿಬಿಡ್ತೈತೆ. ಆ ಸಗಣಿ ಒಳಗ ಲಕ್ಷ್ಮಣನ ವಾಸಿರೋದ್ರಿಂದ ಆ ಸಗಣಿಗೆ ಅಷ್ಟು ಕಿಮ್ಮತ್ತು ಬರುತ್ತೆ. ನಮ್ಮ ಸಿದ್ಧಯ್ಯ ಪುರಾಣಿಕರು ಶ್ಲೋಕದೊಳಗ ಆಕಳ ಬಾಯಿಲಿಂದ ಹೇಳಿಸ್ತಾರ ನೋಡ್ರಿ, ಇಟ್ಟರೆ ಸಗಣಿಯ ತಟ್ಟಿದರೆ ಕುರುಳಾದೆ, ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ. ತಟ್ಟಲ್ಲ ಸುಮ್ಮನೆ ಬುಟ್ಟಿ ಒಳಗೆ ತುಂಬಿಕೊಂಡು ಹೋಯ್ದ ತೆಪ್ಪಿಗೆ ಚೆಲ್ಲಿದ್ರೆ ಗೊಬ್ಬರ ಆಗ್ತದೆ, ಸುಟ್ರ ವಿಭೂತಿ ಆಗ್ತದ. ನೀ ಯಾರಿಗಾದಿ ಅಂತ ಅದಕ್ಕ ಆ ಭಸ್ಮದ ಪಾವಿತ್ರ್ಯವನ್ನ ನಮ್ಮ ವೀರಭದ್ರ ಋಷಿ ಮುನಿಗಳಿಗೆ ಹೇಳಕತ್ತನ. ಮತ್ತೆ ಅಂಥ ಭಸ್ಮನ ಮಹಿಮೆ ಮತ್ತೆ ಕೇಳು. ವೀರಭದ್ರ ಋಷಿ ಮುನಿಗಳಿಗೆ ಹೇಳ್ತಾ ಇದ್ದಾನೆ, ಭಸ್ಮದ ಮಹಿಮೆ ಎಂತೇನೆ ಕೈಲಾಸದೊಳಗ ಒಂದು ಸಲ ಪಾರ್ವತಿ ದೇವಿ ತಾನಾಗಿರುವಾಗ ಯಾರ್ಯಾರೋ ಬಂದು ಪಾರ್ವತಿಗೆ ಜೊತೆಗೆ ಮಾತನಾಡ್ಕೊಂತ ಕೂತಿದ್ರು. ಪಾರ್ವತಿ ಜೊತೆ ಮಾತನಾಡುವಾಗ ಹೇಳಿದ್ರು, ನೋಡಲಿ ಲಕ್ಷ್ಮವ್ವ ಹ್ಯಾಂಗ ಬಂಗಾರ ಹಾಕೊಳ್ತಾಳ ಮೈ ತುಂಬ, ಸರಸ್ವತಿ ಮೈಯಾಲ ಬಂಗಾರ ಐತಿ, ಲಕ್ಷ್ಮೀ ಮೈಯಾಲ ಬಂಗಾರ ಐತಿ. ಅವ್ರ ಪಿತಾಂಬರು ನೋಡಿದ್ರೆ ಏನಂತೀನೇನೋ, ಗಡಿ ನೋಡ್ಬೇಕು, ಶರಗ ನೋಡ್ಬೇಕು, ತೋಪ್ ಶರಗ ಹಂಗೆ ಹಿಂಗೆ. ಅವ್ರು ಉಟ್ಕೊಂಡ ಲಕ್ಷ್ಮವ್ವ ಹಿಂಗ ಹೊರಗೆ ಬಂದಳು ಅಂತ ಹೇಳ್ತಂದ್ರೆ ಜಗಮಗ ಅಂತ ಜರಿ ಸೀರಿ ಬಂಗಾರದ ಎಳಿ ಹಾಕಿನೇ ಮಾಡ್ಯಾರ. ಹೇಳಕತ್ತಾರೆ ಪಾರ್ವತಿ, ನೀನ್ ನೋಡಿದ್ರ ಇಲ್ಲಿ ಬೂದಿ ಬಿಡಕ ಶಿವನ ಮದುವೆ ಮಾಡಿಕೊಂಡ ಈ ಸ್ಮಶಾನದೊಳಗದಿ ನಾರ ಮಡಿ ಉಟ್ಕೊಂಡು ಕೊಳ್ಳಾಗ ತಾಳಿ ಬಿಟ್ಟರು ಮತ್ತೊಂದು ಬಂಗಾರದ ತೋಟಿಲ್ಲ ಮೈ ಮೇಲೆ ಚಲೋದು ಸೀರಿಲ್ಲ, ಇವತ್ತಿ ಹಚ್ಕೊಂಡಾಗ ರುದ್ರಾಕ್ಷಿ ಹಾಕೊಂಡು ಇಲ್ಲೇ ಸ್ಮಶಾನದೊಳಗೆ ಅಡ್ಡಾಡೋದು. ಏನ್ ಬಾಳೆ ಬಿಡ ಯಾವ ನಿಂದ ನೋಡ್ಬೇಕು ಲಕ್ಷ್ಮೋದು ಏನು ಮನಿ ಕಿತ್ಕೊಂಡು ಬಂಗಾರದ ಮನಿ, ಕಂಬೆ ಕಲಿ, ಪಚ್ಚ ಗೋಮೇನಿಕೆ ವಜ್ರ ವೈಡೂರ್ಯದಿಂದ ಮಾಡಿರ್ತಕ್ಕಂಥ ಗಜರಿ ಕಂಬದವು. ಗಜರಿ ಕಂಬ ಹೇಳಿದ ಹೆಸರು ಗಜರಿ ಕಂಬದವ. ಮ್ಯಾಲಿನ ತೊಲಿ ನೋಡಬೇಕು, ಮಿರಿ ಮಿಂಚ್ತಾವ. ಲೈಟ್ ಹಚ್ಚೋದ ಬೇಡ, ದೀಪ ಹಚ್ಚೋದ ಬೇಡ. ಒಳಗ ನಾಗಮಣಿ, ಹಸ್ತಿಮಣಿ, ವಜ್ರಗಳು, ವೈಡೂರ್ಯಗಳು, ಹವಳ, ಮುತ್ತು ಸುರಿದು ಬಿಟ್ಟೈತೆ ಮನೆ ಒಳಗೆ. ಏನು ಅಲಂಕಾರ ಈ ಸುದ್ದಿ ನೋಡ್ಬೇಕು. ಕಾರಂಜಿ ಬಾವಿಗಳು ಏನು, ತ್ವಾಟ ಏನು ಮನಿ ಮುಂದ ಇವ ಮುತ್ತು ಕುಟ್ಟಿ ಆ ಮುತ್ತಿನ ರಂಗೋಲಿ ಮಾಡಿ ರಂಗೋಲಿ ಹಾಕ್ತಾಳಕ್ಕಿ ಲಕ್ಷ್ಮೋ. ನಿನಗೇನೈತಿ ಸ್ಮಶಾನಗಳು ತಿನ್ನಕ ಇಲ್ಲ ಹೇಳಾಗ್ತಿಲ್ಲ. ಬಹಳ ಅನ್ಯಾಯ ಐತಿ ನಿನಗ. ನಿಮ್ಮಪ್ಪ ಪರ್ವತ ರಾಜ ಪಾರ್ವತಿ ದೇವಿಗೆ ಚಲೋ ಮನೆ ಹುಡುಕಿ ಕೊಡ್ಲಿಲ್ಲ ನೋಡು, ಲಗ್ನ ಮಾಡ್ಲಿ. ಪಾರ್ವತಿ ಹಿಂಗೆಲ್ಲ ಹೇಳಿದ್ರು. ಸರಸ್ವತಿಗೆ ನೋಡು, ಆಕೆ ಕೈಯಾಗ ಹಿಡ್ಕೊಂಡಿರೋ ವೀಣೆನ ಬಂಗಾರದ ಐತಿ. ವೀಣೆ ಹಿಡ್ಕೊಂಡಲ್ಲ ಬಾರ್ಸಕ ಬಂಗಾರ ಐತಿ. ಆಕೆಗೆ ಬಿಳಿ ಸೀರೆ ನೋಡ್ಬೇಕು, ಎಂಥ ಚಂದ ಐತಿ ಬಿಳಿ ಸೀರೆ. ಬಂಗಾರಲಿಂಗನ ಮಾಡಿರ್ತಕ್ಕಂಥ ಬಿಳಿ ಸೀರೆ, ಕಿರೀಟ ಏನು, ಮುತ್ತೇನು, ರತ್ನ ಏನು, ಕಿವಿಯಾಗ ಏನು, ಮೂಗನಾಗ ಏನು ಕೊಡಾಗಿದೆ. ಇಷ್ಟೆಲ್ಲ ವಿಜೃಂಭಣೆಯಿಂದ ಬದುಕ್ತಾರ ಅವರು. ಲಕ್ಷ್ಮಣದ ವೈಭವ ನೋಡ್ಬೇಕು, ಸರಸ್ವತಿ ವೈಭವ ನೋಡ್ಬೇಕು, ದೇವಲೋಕದೊಳಗಿರ್ತಕ್ಕಂಥ ಇಂದ್ರನ ಹೆಂಡತಿ ಇಂದ್ರಾಯಣಿ ವೈಭವ ನೋಡ್ಬೇಕು. ಐರಾವತದ ಐತವರಂತಕ್ಕೆ ನಿಮ್ಮಂತಕ್ಕೆ ಮುದಿ ಎತ್ತಿ ಮೇಲೆ ಕುತ್ಕೊಂಡು ಅಡ್ಡಾಡ್ಬೇಕು. ನಿಂದು ಒಂದು ಶಿವ ಐತಿ, ಆ ಶಿವನ ಮೇಲೆ ಕುತ್ಕೊಂಡು ನೀ ಅಡ್ಡಾಡ್ಬೇಕು. ಅವ್ರ ಹತ್ರ ಐರಾವತ ಐತಿ, ರಥಗಳದವ, ಬಂಗಾರದ ರಥಗಳು, ಬಂಗಾರದ ಗಾಲಿ, ಕುದುರೆ ಕಟ್ಕೊಂಡು ಅಡ್ಡಾಡ್ತಾರ. ಎಷ್ಟು ವೈಭವ ಅವ್ರ ಅರಮನೆ ಏನು, ಅವ್ರ ವೈಭವ ಏನು ಅಂತ ತಿಳ್ಕೊಂಡು ತಲೆಯಾಗ ಬಿಟ್ಬಿಟ್ಟು
ಪಾರ್ವತಿ ಮಕ್ಕ ಅರಳಿರ್ತಕ್ಕಂಥ ಮಕ್ಕ ಮುಗಿಡ್ಕೊಂಡು ಹೋಗ್ತದೆ. ಮನೆಯವರಿಗೆ ಆಗ್ತೈತಿ ಬಿಡು ನಮ್ಗೆ ಹಿಂಗ ಐತಿ ತಿಳ್ಕೊಳಂತ ಸಮಾಧಾನ ಮಾಡಿ ಕಳಿಸಿದ್ರೆ ಆ 4 ಜನ ಹೋಗ್ಬಿಡೋದು ಮನಸ್ಸಿನೊಳಗೆ ಹುಳ ಬಿಟ್ಟಿದ್ದು ಹೋಗ್ತೈತೆ. ಆ ಹುಳ ಏನ್ ಮಾಡ್ತು ಅಂತಂದ್ರೆ ಪಾರ್ವತಿಗೆ ನಿದ್ದಿನ ಕೆಡಿಸಿಬಿಡ್ತು. ಪಾರ್ವತಿ ನಿಧಾನಕ್ಕೆ ಒಂದು ದಿವಸ ಶಿವನ ಹತ್ರ ಬಂದು ಕೂತ್ಕೊಂಡು ಕೇಳಿದಳು, ರೀ ಜೋರು ಲಕ್ಷ್ಮಿ ಅಂತ ಬರುತ್ತೆ ಯಾಕಂದವ. ಏನಿಲ್ಲ, ನಮ್ಮ ತಂಗಿ ಹತ್ರ ಹೋಗಿ ಒಂದಿಷ್ಟು ಹಾಕೊಳಕ್ ಎಲ್ಲರ ಮದುವೆ ಮುಂಚೆ ಅಂತ ತಿಳ್ಕೊಂಡು ಪೂಜಾ ಯಜ್ಞ ಯಾಗ ಅಂತ ತಿಳ್ಕೊಂಡು ಹೋದ್ರ ಚಲೋ ಬಂಗಾರ ಸಾಮಾನು ಇಲ್ಲಿ ಕೊಳ್ಳಾಗ ಹಾಕೊಳಕ 1-2-3 ಬಂಗಾರ ಸಾಮಾನು ಏನಾರ ಇಸ್ಕೊಂಡ್ ಬರ್ತೀನಿ, ಕೈಯಾಗ ಪಾಟ್ಲಿ ಬಿರುವಾರ ಇಂಥವು ಏನಾರ ಇಸ್ಕೊಂಡ್ ಬರ್ತೀನಿ ಲಕ್ಷ್ಮಿ ಅಂತ. ಇಲ್ಲ ಅನ್ನಂಗಿಲ್ಲ, ಕೊಟ್ಟು ಕಳಿಸ್ತಾಳ. ಅದಕ್ಕೆ ಹೋಗಿ ಇಸ್ಕೊಂಡ್ ಬರ್ತೀನಿ. ಅವಾಗ ಶಿವ ಹೇಳ್ದ, ಹುಚ್ಚದ ಏನು ಹುಚ್ಚಿ ಸುಮ್ಕೊಂಡು ನಿನಗೇನು ಗೊತ್ತಾಗೈತಿ, ಅವು ಬಂಗಾರ ಬೆಳ್ಳಿ ತಗೊಂಡು ಏನ್ ಮಾಡ್ತೀವಿ, ಅವು ಶಾಶ್ವತ ಅಲ್ಲ. ಬಂಗಾರ ಬೆಳ್ಳಿ ಸೋಮನೇನು ನನ್ನ ಜೊತೆಗೆ ಆರಾಮದಿ, ಈಗ ಯಾವ ಕಿರಿಕಿರಿ ಇಲ್ಲಂಗೆ ಯಾವ ಚಿಂತೆ ಇಲ್ಲಂಗೆ ಆರಾಮದಿ ಸೋಮನಿರಾಗ್ತೇನೆ ಎಂದು ಕೇಳ್ಕೊಂತ ಶಿವ. ಆಕೆ ಅಂದ್ರು, ಹೇಗಿಲ್ಲ ಎಲ್ಲರೂ ಹಾಕೊಂತಾರ, ನಾ ಯಾಕೆ ಹಾಕೋದು ನೋಡಲ್ಲಿ. ಲಕ್ಷ್ಮವ್ವ ಬಂಗಾರದ ಅರಮನೆಯನ್ನೇ ಕಟ್ಕೊಂಡು ಬಂಗಾರದ ಸಾಮಾನು ಹಾಕೊಂಡು ಅನಂತವಾಗಿ ಅದಾಳ. ಸರಸ್ವತಿನೂ ಹಂಗಾಗಲ್ಲ, ಇಂದ್ರಾಯಣಿ ಹಂಗಾಗಲ್ಲ, ಎಲ್ಲಾ ದೇವಾನ ದೇವತೆಗಳು ಕುಬೇರನಂತೆ ಎಷ್ಟು ಸಂಪತ್ತೈತಿ. ಶಿವ ಹೆಂಗ ಮುಖ ನೋಡ್ದ, ಪಾರ್ವತಿಗೆ ಬೇಸರ ಆಗೈತಿ. ನಾ ಇನ್ನೇನು ಹೇಳಾಕ್ಬೋದು, ಆಕಿ ಕೇಳಂಗಿಲ್ಲ, ನನ್ನ ಮಾತು ಉಪದೇಶ ನಾಟಂಗಿಲ್ಲ, ಈಕಿ ಹೋಗಿ ಅನುಭವಿಸಿ ಬರಲಿ ಅಂತ ತಿಳ್ಕೊಂಡಂತಂದು ಶಿವ ಏನ್ ಮಾಡಿದ್ರು ಅಂತಂದ್ರೆ ತನ್ನ ಹತ್ರ ಇರ್ತಕ್ಕಂಥ ಭಸ್ಮವನ್ನ ತಗೊಂಡು, ಭಸ್ಮದ ಉಂಡಿ ತಗೊಂಡು ಅದರೊಳಗೆ ಒಂದಿಷ್ಟ ಭಸ್ಮನ ಮುರಿದು ಕೊಟ್ಟ. ತಗೋಯ್ದು ಪಾರ್ವತಿ, ಈ ಭಸ್ಮದ ತೂಕ ಬಂಗಾರ ಕೇಳ ಫಸ್ಟ್, ಈ ಭಸ್ಮದ ತೂಕ ಬಂಗಾರ ಲಕ್ಷ್ಮಿ ಕೊಟ್ಟಳು ಅಂತ ಹೇಳಿದಂತಂದ್ರ ಇಸ್ಕೊಂಡು ಬಾ ಅಂತ ಹೇಳ್ತಾರ. ಬಹಳ ಖುಷಿ ಆತ್ರಿ. ಏನು ಕ್ವಿಂಟಲ್ ಗಟ್ಟಲೆ ಐತೆ, ಕ್ವಿಂಟಲ್ ಗಟ್ಟಲೆ ಕೊಡ್ತಾಳೆ ಬಂಗಾರ ಅಂತ ತಿಳ್ಕೊಂಡು ಹೇಳಿ ಬಹಳ ಖುಷಿಯಿಂದ ಆಯ್ತು ಅಂತ ತಿಳ್ಕೊಂಡು ಮೊದಲ ಈ ಭಸ್ಮದ ತೂಕ ಕೇಳು, ಭಸ್ಮದ ತೂಕ ಕೊಟ್ಟ ಬಳಿಕ ನಿನಗೆ ಬೇಕು ಅದನ್ನ ಕೇಳ್ಕೊ ಅಂತ ತಿಳ್ಕೊಂಡು ಹೇಳ್ತಾರೆ. ಆಯ್ತಂತ ತಿಳ್ಕೊಂಡು ಅದು ಚಕ್ರದಿಂದ ಭಸ್ಮ ಇಟ್ಟುಕೊಂಡು ಲಕ್ಷ್ಮಿ ಲೋಕಕ್ಕೆ ಬಂದು ಲಕ್ಷ್ಮಿ ಪಾರ್ವತಿಗೆ ನೋಡಿದ ತಕ್ಷಣ ಬಹಳ ಖುಷಿ ಆಗ್ತದೆ. ಅಕ್ಕ ಯಾವಾಗ ಬಂದಿ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಉಚಿತ ಸಿಂಹಾಸನದ ಮೇಲೆ ಕುಂಡ್ರಿಸಿ ಯೋಗಕ್ಷೇಮ ಕೇಳಿ ಪಾದ ಪೂಜೆ ಮಾಡಿ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ. ಇಷ್ಟೆಲ್ಲ ಮಾಡಿದ ಬಳಿಕ ಪಾರ್ವತಿನ 2 ದಿವಸ ಉಳಿಸ್ಕೊಂಡು ಬಂದಿದ್ದಿ ಬಾ ಯಾಕ ಅಲ್ಲೇನು ಸ್ಮಶಾನಗಳಲ್ಲಿ ನಿಮ್ಗೆ ಒಣಾಕ್ ಸಿಗ್ತೈತಿ, ಇಲ್ಲೆಲ್ಲ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ 1 ದಿವಸ ಗುಳಿಗೆ ಹುಗ್ಗಿ ಮಾಡಿದ್ರು, 1 ದಿವಸ ಶಾವಿಗೆ ಮಾಡಿದ್ರು, 1 ದಿವಸ ಖೀರ್ ಮಾಡಿದ್ರು, 1 ದಿವಸ ಗೋಧಿ ಹುಗ್ಗಿ ಮಾಡಿದ್ರು, 1 ದಿವಸ ಯಾವ ಮಾಡಿದ್ರು, ಏನೆಲ್ಲ ಮಾಡಿ ತಿನ್ನಿಸಿದ್ರು. ಯಾಕೆ ಸಂಪೂರ್ಣ ನಿದ್ದೆ ಹೊಡೆದ್ರು ಪಾರ್ವತಿ. ಸಂಪೂರ್ಣ ನಿದ್ದೆ ಹೊಡೆದ 2 ದಿವಸ ಆದ ಬಳಿಕ ಕೇಳಿದಳು, ಯಾಕೆ ಎದಕ್ಕೆ ಬಂದಿತ್ತು? ಏನಿಲ್ಲ ಬಿಡ, ನನ್ನ ಗಂಡನ ಮನೆಯೊಳಗೆ ನಿನಗೆ ಗೊತ್ತೈತಿ ಸ್ಮಶಾನದೊಳಗೆ ಇರ್ತಾನ ನನ್ನ ಗಂಡ. ಅವನಂತೆ ಹುಡುಕಾಡಿದ್ರು, ಒಂದು ಬಂಗಾರದ ಕಬ್ಬು ಚೂರು ಸಿಗಂಗಿಲ್ಲ, ಒಂದು ಮುದಿ ಎತ್ತೈತಿ, ಅದ ರುದ್ರಾಕ್ಷಿ ಅದ ಭಸ್ಮ, ಅಂತದ್ರೊಳಗ ಹಾವ ಸರ್ಪ ಅಂತ ತಿಳ್ಕೊಂಡು ಆಭರಣ ಅಂತ ತಿಳ್ಕೊಂಡು ಶಂಕರಾಭರಣ ಕೊಳ ಹಾಕೊಂಡು ಅಡ್ಡಾಡ್ತೈತಿ. ನನಗೂ ಅವಾದ ಒಂದ್ ಚಲೋ ಸೀರಿಲ್ಲ, ಒಂದ್ ಬಂಗಾರ ಇಲ್ಲ, ಒಂದ್ ಬೆಳ್ಳಿ ಇಲ್ಲ. ನೀನು ಸೌಕರ್ಯತಿದ್ದಿ, ನೀನ್ ಅಂತ್ಯಕ್ಕೆ ಬಂದಿದ್ದಿ, ಏನಾದ್ರು ಕೇಳಿದ್ರ 1 ಕೇಳಿದ್ರೆ 10 ಕೊಟ್ಟು ಕಳಿಸುವಂಗದಿ, ಅದಕ್ಕೆ ನೀನ್ ಅಂತ್ಯಕ್ಕೆ ಬಂದಿದ್ದಿ. ಅಯ್ಯ ಅದೇನು ಮೂಲ್ಯಾಗ ಬಿದ್ದೈತಿ ನೋಡು, ರಾಶಿ ರಾಶಿ ಬಂಗಾರ ಬಿದ್ದೈತಿ, ಬೇಕಾದ್ರೆ ತಗೊಂಡು ಹೋಗ್ಬೇಕು. ಇಲ್ಲ, ನನ್ನ ಗಂಡ ಒಂದು ಕಂಡೀಷನ್ ಹಾಕಿ ಕಳಿಸ್ಯಾರ, ಒಂದು ಭಸ್ಮ ಕೊಟ್ಟಾರ, ಈ
ಈ ಭಸ್ಮದ ತೂಕ ಮೊದಲು ಬಂಗಾರ ಇಸ್ಕೋ, ಆಮೇಲೆ ನಿನಗೆ ಬೇಕಾಗಿದ್ದು ಇಸ್ಕೋ ಅಂತ ತಿಳ್ಕೊಂಡು ಹೇಳ್ಯಾನ. ಅದಕ್ಕೆ ಈ ಭಸ್ಮದ ತೂಕ ಮೊದಲು ಬಂಗಾರ ಕೂಡ ಆಮೇಲೆ ಕೈಯಾಗ ಇದ ದೊಡ್ಡ ಬಂಗಾರ ಭಸ್ಮದ ಉಂಡಿರ ತಗೊಂಡ್ಬರ್ಬೇಕಿಲ್ಲ, ಇಷ್ಟ ತಗೊಂಡಿಲ್ಲ ಅಂತಂದ್ರು. ಇದ್ರ ತೂಕ ನನ್ನ ಮೂಲ್ಯಾಗ ಬಿದ್ದೈತಲ್ಲ ಅದ್ರೊಳಗೆ ಒಂದು ತುಂಡ ಸಾಕು ಅಂತ ಕೇಳ್ತಾರ. ತಕ್ಕಡಿ ತರಿಸಿದ್ರಿ ಸಣ್ಣದೊಂದು, ಈ ಬಂಗಾರ ಅಂಗಡಿ ನೋಡ ತಕ್ಕಡಿ ಸಣ್ಣ ಪರಡಿ ತರಿಸಿದ್ರು, ಕೈಯಾಗ ಹಿಡ್ಕೊಂಡು ಇದಾದ ಸಾಕು ಅಂತ ತಿಳ್ಕೊಂಡು ಕಿರಿಗಳೊಳಗಿನ ಉಂಗ್ರಾನ ಈ ಬಿಚ್ಚಿ ಒಂದ್ ಕಡೆಗೆ ಭಸ್ಮ ಇಟ್ಟಳು, ಒಂದ್ ಕಡೆಗೆ ಉಂಗ್ರ ಇಟ್ಟಳು. ಉಂಗ್ರ ಇಟ್ಟಿದ ತಕ್ಷಣನೇ ಆ ಭಸ್ಮ ಏನ ಮ್ಯಾಲ ಬರಲಿಲ್ಲ, ಭಸ್ಮ ಕೆಳಗೆ ಇತ್ತು, ಉಂಗ್ರನ ಮ್ಯಾಲ ಹಾ ನೋಡಿ. ಮತ್ತೊಂದು ಬೆರಳಾಗಿ ಉಂಗ್ರ ಬಿಚ್ಚಿದ್ರು ಇಟ್ಟಳು, ಮತ್ತೊಂದು ಮ್ಯಾಲ ಬರಲಿಲ್ಲ. ಮತ್ತೊಂದು ಬೆರಳ ಅಷ್ಟು 10 ಬೆರಳೊಳಗಿನ ಉಂಗ್ರ ಇಟ್ಟರು ಆ ಭಸ್ಮ ಮ್ಯಾಲ ಇಳಕ್ ತಯಾರಿಲ್ಲ. ಆ ನಂತರ ಬಳಿ ಬಿಚ್ಚಿಟ್ಟಳು, ಭಸ್ಮ ಮ್ಯಾಲ ಹೇಳಿಲ್ಲ. ಮರ್ಯಾದೆ ಪ್ರಶ್ನೆ ಆಯ್ತು ಲಕ್ಷ್ಮಿಗೆ. ಇಷ್ಟು ತುಂಡ ಭಸ್ಮ ಇಟ್ಟಿದ್ರು, ಭಸ್ಮ ತಗೊಂತಿದ್ರು, ಕೈಯಾಗ ಹಿಡಿತಿದ್ರು, ಹಿಂಗ್ ನೋಡ್ತಿದ್ರು. ಭಸ್ಮ ಹಿಡಿದ ತಕ್ಷಣನೇ ಕೆಳಗೆ ಹೋಗ್ತಿತ್ತು ಈ ಬಂಗಾರ ಇಟ್ಟಿರ್ತಕ್ಕಂಥ ಪರಡಿ. ಇದು ಇಷ್ಟ ಐತಿ, ಏನಿದ್ರು ಗಮ್ಮತ್ತ ತಿಳ್ಕೊಂಡು ಮತ್ತೆ ಹಿಡಿತಿದ್ರು. ಇಟ್ಟ ತಕ್ಷಣ ಭಸ್ಮದ ಪರಡಿ ಕೆಳಗೆ ಹೋಗ್ತಿತ್ತು, ರೊಕ್ಕದ ಪರಡಿ ಮ್ಯಾಲ ಬರ್ತಿತ್ತು, ಅದು ಬಂಗಾರ ಪರಡಿ ಮ್ಯಾಲ ಬರ್ತಿತ್ತು. ಎಲ್ಲ ಬಿಚ್ಚಿಟ್ರಿ, ತಲೆ ಮೇಲೆ ಕಿರೀಟ ತೆಗೆದಿಟ್ಲು. ಆ ಕಿರೀಟ ಸಣ್ಣದ ಪರಡಿ ಹಿಡಿಸ್ಬೇಕಲ್ಲ, ಮತ್ತೊಂದು ತಕಡಿ ತರಿಸಿದ್ರು. ಮತ್ತೊಂದು ತಕಡಿ ತರಿಸಿ ಆ ತಕಡಿ ಒಳಗೆ ಭಸ್ಮ ಇಟ್ಲು. ಭಸ್ಮ ಇಟ್ಟಿದ ತಕ್ಷಣ ಗಚ್ಚಂತ ಪರಡಿ ನೆಲಕ್ಕೆ ಕೂತ್ಕೊಳ್ಳ. ಇದರೊಳಗೆ ಎಲ್ಲ ಹಾಕಿದ್ರು. ಮೂಲೆಯಾಗಿಂದ ಬುಟ್ಟಿ ತುಂಬಿಕೊಂಡು ಬಂದ ಆ ಸುರುವಿದ್ರಲ್ಲಿ ಬಂಗಾರದ ಆಭರಣಗಳೆಲ್ಲ ಇಟ್ಟಳು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ತೊಲಿ ಕಬ್ಬದ ಟೈಪ್ ಇಟ್ಟಂಗಿ ಇದ್ದು ಆ ಇಟ್ಟಂಗಿ ಎಲ್ಲ ಬಂಗಾರದ ಇಟ್ಟಂಗಿ ಬಂದಿಟ್ಟು. ಏನ ಮಾಡಿದ್ರು ಆ ಭಸ್ಮದ ಪರಡಿನ ಒಂಚೂರು ಮ್ಯಾಲೆ ಕೆಲಸಕ್ಕಾಗಲಿ. ದೊಡ್ಡ ದೊಡ್ಡ ತಕಡಿನ ತಗೊಂಡ್ಬಂದು ಇಟ್ಟುಡ್ರಿ. ದೊಡ್ಡ ದೊಡ್ಡ ತಕಡಿ ತಗೊಂಡು ಬಂದು ಇಟ್ಟು ಎಷ್ಟು ಹಚ್ಚಿದ್ರು ಹೇಳೇ ಇಲ್ಲ. ಕೊನೆಗೆ ಪಾರ್ವತಿ ಮುಂದ ಲಕ್ಷ್ಮಿ ಸಾಷ್ಟಾಂಗ ಹಾಕಿದಳು. ಯವ್ವ, ನನ್ನ ಕೈಯಿಂದ ಆಗಂಗಿಲ್ಲ, ಈ ಭಸ್ಮದ ಕಿಮ್ಮತ್ತಿಲ್ಲ, ಬಂಗಾರ ಕೊಡಾಕ ನನ್ನ ಕೈಲಿಂದ ಸಾಧ್ಯನೇ ಇಲ್ಲ, ನನ್ನ ಕೈಲಿಂದ ಆಗಿಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಯಾರ ಕೈಲಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ. ಅದಕ್ಕ ಇವತ್ತ ಭಕ್ತರು ಏನ್ ಮಾಡ್ತಾರಂತಂದ್ರ ಲಕ್ಷ್ಮಿ ದೊಡ್ಡಾಕಿನೋ ಏನು ಗುರು ದೊಡ್ಡವನು ನೋಡೋಣ ಅಂತ ತಿಳ್ಕೊಂಡು ಭಸ್ಮ ರೂಪದೊಳಗಿರ್ತಕ್ಕಂಥ ಭಸ್ಮೀಭೂತನಾಗಿರ್ತಕ್ಕಂಥ ಗುರುವಿನ ತುಲಾಭಾರ ಮಾಡ್ತಾರೆ. ಹೋದ ವರ್ಷ ಮಾಡಿದ್ರು ಕಾರ್ಯಕ್ರಮ. ತುಲಾಭಾರ ಮಾಡ್ತಾರ. ಒಂದು ಪರಡಿ ಒಳಗೆ ಗುರುವನ್ನ ಕೂಡಿಸ್ತಾರ, ಒಂದು ಪರಡಿ ಒಳಗೆ ರೊಕ್ಕ ಹಚ್ಕೋಂತ ಹೋಗ್ತಾರ. ಮೊದಲ ರೊಕ್ಕ ಹಚ್ಚಿದಾಗ ರೊಕ್ಕ ಮ್ಯಾಲ ಇರ್ತೈತಿ, ಗುರು ಕೆಳಗಿರ್ತಾರ. ಹೌದಾ? ಗುರು ಕೆಳಗಿರ್ತಾರ. ಆ ನಂತರದೊಳಗ ಲಕ್ಷ್ಮಿ ಮ್ಯಾಲ ಇರ್ತಕ್ಕಂಥ ಲಕ್ಷ್ಮಿ ನಗತಾಳಂತ, ನಿಮ್ ಗುರು ಏನ್ ದೊಡ್ಡ ಈ ಜಗತ್ತಿನೊಳಗೆ ನಾನಾ ದೊಡ್ಡ ಅಂತ ಹೇಳ್ತಾಳ. ನೀವು ಭಕ್ತರು ಬಿಡಂಗಿಲ್ಲ, ಹಚ್ಕೊಂತ 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 ಹೋದಂಗಿಲ್ಲ. ಆ ಲಕ್ಷ್ಮಿ ಗುರು ದೊಡ್ಡವ, ನಾ ದೊಡ್ಡಕ್ಕೆಲ್ಲ ಅಂತ ತಿಳ್ಕೊಂಡು ಕೆಳಗೆ ಹೋಗ್ತಾಳ, ಗುರುವನ್ನ ಮ್ಯಾಲೆ ಎಬ್ಬಿಸ್ತಾಳ. ಗುರು ಶ್ರೇಷ್ಠ ಈ ಜಗತ್ತಿನೊಳಗ ತುಲಾಭಾರ ಮಾಡೋದು. ಹಂಗ ಇಲ್ಲಿ ಭಸ್ಮದ ತುಲಾಭಾರ ಆಯ್ತು. ಲಕ್ಷ್ಮಿ ಇಲ್ಲಿಂದ ಭಸ್ಮದ ತೂಕ ಬಂಗಾರ ಕೊಡಾಕ ಯಾವಾಗ ಆಗಲಿಲ್ಲೋ ಅವಾಗ ಪಾರ್ವತಿಗೆ ಅರಿವಾಯ್ತು, ಭಸ್ಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ನನಗೆ ಭಸ್ಮನ ಇರಲಿ, ಬಂಗಾರ ಬೇಡ ಅಂತ ತಿಳ್ಕೊಂಡು ಭಸ್ಮ ತಗೊಂಡು ಕೈಲಾಸಕ್ಕೆ ಬಂದಳು. ಜೈ ಮಂಗಲಂ ಜೈ ಹಾಗೆ ವೀರಭದ್ರ ಇಂಥ ಚರಿತ್ರೆಗಳನ್ನ ಭಸ್ಮದ ಮಹಿಮೆಯನ್ನ ಋಷಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಶಿವರಾತ್ರಿಯ ಶಿವಯೋಗದ ಪುಣ್ಯದ ದಿನದಂದು ನಾವುಗಳೆಲ್ಲ ಶಿವನ ಭಸ್ಮದ ಮಹಿಮೆಯನ್ನ ವೀರಭದ್ರ ಋಷಿ ಮುನಿಗಳಿಗೆ ಹೇಳಿರ್ತಕ್ಕಂಥ ಚರಿತ್ರೆಗಳನ್ನು ಕೇಳ್ತಾ ಇದ್ದೀವಿ. ಶಿವರಾತ್ರಿ ಅನ್ನತಕ್ಕಂಥದ್ದು ನಮ್ಮ ದೇಶದೊಳಗ ಎಂದು ನಿನ್ನೆ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ. ಕಾಶಿ ಖಾಂಡ ಅನ್ನುವಂಥ ಪುಸ್ತಕ ಇದೆ, ಅಂದ್ರೆ ಕಾಶಿಯ ಚರಿತ್ರೆ ಅಂತ. ಆ ಕಾಶಿ ಖಾಂಡದೊಳಗೆ 25,000 ವರ್ಷಗಳ ಹಿಂದೆ ಈ ಶಿವರಾತ್ರಿಯನ್ನ ಆಚರಿಸಲ್ಪಡುತ್ತಿತ್ತು ಅಂತ ತಿಳ್ಕೊಂಡು ಬರೆಯಲ್ಪಟ್ಟಿದೆ.
ಅಂದ್ರೆ ನಮ್ಮ ದೇಶದ ಇತಿಹಾಸ ಎಷ್ಟು ನೋಡ್ರಿ, 25,000 ವರ್ಷಗಳ ಹಿಂದೆಲಿಂದನೂ ಧಾರ್ಮಿಕ ಪರಂಪರೆ ಈ ಭೂಮಿ ಮೇಲೆ ಭಾರತದಲ್ಲಿ ಇದೆ ಅಂತ ಅರ್ಥ. ಇದನ್ನು ಪುಷ್ಟಿ ನೀಡುವಂತೆ 8,000 ವರ್ಷಗಳ ಹಿಂದೆ ನಿರ್ಮಾಣವಾಗಿರತಕ್ಕಂಥ ಯಜ್ಞಶಾಲೆ ಮತ್ತು ಶಿವ ದೇವಾಲಯ ಸೌದಿಯಲ್ಲಿನೇ ಸಿಕ್ಕಿದೆ. ಯಾವ ಮುಸ್ಲಿಂ ಮೊಹಮ್ಮದ್ ಪೈಗಂಬರ ಉದಿಸಿದನೋ, ಮುಸ್ಲಿಂ ಧರ್ಮವನ್ನ ಕಟ್ಟಿದನೋ, ಅದೇ ನಾಡಿನೊಳಗೆ 8,000 ವರ್ಷಗಳು ಅಂದ್ರೆ ಈಗ 1600 ವರ್ಷ ಆತ್ರಿ ಮುಸ್ಲಿಮರು ಧರ್ಮ ಸ್ಥಾಪನೆ ಮಾಡಿ. 1600 ವರ್ಷ, 1600 ವರ್ಷ, 1600 ವರ್ಷ ಆಯ್ತು. ಅದ್ರ ಆಚೆ ಇರ್ತಕ್ಕಂಥದ್ದು ಯಾವ ಧರ್ಮ ಸೌದಿ ಒಳಗ ಅಂತಂದ್ರೆ ಹಿಂದೂ ಧರ್ಮ. ಅಲ್ಲಿರ್ತಕ್ಕಂಥದ್ದು 8,000 ವರ್ಷಗಳ ಹಿಂದೆನೆ ಅಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು ಮತ್ತು ಅಲ್ಲಿ ಶಿವನ ದೇವಸ್ಥಾನ ಇತ್ತು ಅನ್ನುವಂತ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಸಬೂತ್.